ಶ್ರೀ ಸದ್ಗುರು ಆನಂದ್ ಗುರುಜಿ ಆದಂಥ ನಮ್ಮ ಆತ್ಮೀಯರು ಕೂಡ ಮತ್ತು ಜೊತೆಯಲ್ಲೇ ಇದ್ದಂಥವರು ಅವರನ್ನು ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಾನು ಕೇಳಿಕೊಂಡಾಗ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಇದಾಗಲೇ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಆತ್ಮೀಯತೆಯಲ್ಲಿ ಅವರನ್ನು ಮನಸ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತೇನೆ. ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನವದ್ಭಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ನೀಲಾಂಜನಸಮಾಭಾಸಂ ರವಿಪುತ್ರಂ ಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾನೀಲಶ್ಚತ್ರಧ್ವಜರತಾಕಾರಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಶಂ ಶನೈಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಸತ್ಯ ಶನೈಶ್ಚರ ಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿ ಇಲ್ಲಿದ್ದು ಹರಸಿ ಆಶೀರ್ವದಿಸಬೇಕು ಅಂಥೇಳಿ ಇವತ್ತು ರಾಜ್ಯದಾದ್ಯಂತ ಸಾಕಷ್ಟು ಕ್ಷೇತ್ರಗಳನ್ನು ನಾನು ನೋಡ್ತಾ ಬಂದಿದ್ದೇನೆ. ಇಡೀ ಕರ್ನಾಟಕವಲ್ದಿರ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ನಾನು ಸಾಕಷ್ಟು ಕಡೆ ಕ್ಷೇತ್ರಗಳನ್ನು ನೋಡಿದ್ದೇನೆ. ಶನೈಶ್ಚರನ ಸಾನ್ನಿಧ್ಯ ಅಂದರೆ ಒಂದು ತಿರುನೆಲ್ಲಾರ ಕ್ಷೇತ್ರ, ಮತ್ತೊಂದು ಶನಿಶಂಗನಾಪುರ. ಶನಿಶಂಗನಾಪುರಲ್ಲಿ ಹೇಗಪ್ಪ ಅಂದರೆ ಇವತ್ತಿಗೂ ಆ ಕ್ಷೇತ್ರದಲ್ಲಿ ಸುತ್ತಮುತ್ತ ಇರತಕ್ಕಂಥವರು ದೇವಾಲಯದ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಬ್ಯಾಂಕಿಂದ ಮೊದಲುಕೊಂಡು ಹಾಸ್ಪಿಟ್ಲ್ ತನಕ ಸ್ಟೇಷನಿಂದ ಮೊದಲುಕೊಂಡು ಮನೆ ತನಕ ಯಾವುದಕ್ಕೂ ಬಾಗಿಲಿಲ್ಲ. ಅಂದರೆ ಬಾಗಿಲು ಹಾಕಿ ಮಲಗಬೇಕು ಅನ್ನೋ ರೂಲ್ಸ್ ಇಲ್ಲ. ಅದು ಶನೈಶ್ಚರನ ಸಾನ್ನಿಧ್ಯದಲ್ಲಿ ಇವತ್ತಿಗೂ ಇರತಕ್ಕಂಥ ಪವಾಡ. ಅದು ಇಬ್ಬರು ಅಣ್ಣ ತಮ್ಮಂದರಿಗೆ ಸಿಕ್ಕಂತಹದ್ದು, ಭೂಮಿಯಲ್ಲಿ ಸಿಕ್ಕಂತಹ ಒಂದು ವಿಗ್ರಹ. ಆ ವಿಗ್ರಹ ತರಬೇಕಾದ್ರೆ ಅದನ್ನು ಜೋಪಾನವಾಗಿ ಎಷ್ಟೇ ಎತ್ತರಿಸಿದ ಎತ್ತಕ್ಕಾಗದಿರೋ ಒಂದು ಪಟ್ಟೆ ಒಂದು ಕಬ್ಬಿಣದ ಸಲಾಕೆಯಿಂದ ಏಟು ಬಿದ್ದಿದ್ದರಿಂದ ಆ ಕಲ್ಲಲ್ಲಿ ರಕ್ತ ಬಂದಿತ್ತಂತೆ. ಅಂದರೆ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇದ್ದಾನೆ ಅಂತಕ್ಕಂಥದ್ದನ್ನು ತೋರಿಸ್ಕೊಂಡಿದ್ದಾನೆ. ಆದರೆ ಅಂದಿನಿಂದ ಇಂದಿನವರೆಗೂ ಆ ಪ್ರಾಂತ್ಯಕ್ಕೆ ನಾನಿದ್ದೀನಿ ಅಂತ ತೋರಿಸ್ತಾ ಇರೋದ್ರಿಂದ ಆ ಪ್ರಾಂತ್ಯದಲ್ಲಿ ಯಾರೊಬ್ಬರ ಮನೆಗೂ ಬ್ಯಾಂಕ್ಗೆ ಸಹಿತ ಬಾಗಲಿಲ್ಲ ಅಂದರೆ ಯೋಚನೆ ಮಾಡಿ. ಅಂತಹ ಅದ್ಭುತವಾದ ಸ್ಥಳ ಶನಿಶಂಗನಾಪುರ. ಎರಡನೇದು, ಇವತ್ತಿಗೂ ಸಹಿತ ವಿಜ್ಞಾನಿಗಳು ಸಹಿತ ಒಪ್ಕೊಂಡಿರ್ತಕ್ಕಂತಹ ಒಂದು ಕ್ಷೇತ್ರ ಅಂದರೆ ಅದು ತಿರುನೆಲ್ಲಾರ ಕ್ಷೇತ್ರ. ತಿರುನೆಲ್ಲಾರ ಕ್ಷೇತ್ರದಲ್ಲಿ ಗ್ರಹಮಂಡಲದಲ್ಲಿ ಶನೈಶ್ಚರನ ಅನುಗ್ರಹ ಆಗಬೇಕಾದ್ರೆ ಗ್ರಹಗಳ ರೇಸಿಂಗ್ ಪವರ್ ಬೀಳುವಂಥ ಕ್ಷೇತ್ರ ಯಾವುದಂದರೆ ಅದು ದರ್ಭೇಶ್ವರರ ಸಾನ್ನಿಧ್ಯ. ಅದು ಮೂಲತಃ ಬಂದು ದರ್ಭೇಶ್ವರರು ಅಂದರೆ ದರ್ಭೇಶ್ವರ ಎಂಬತಕ್ಕಂಥ ಸಾಂಬ ಸದಾಶಿವನ ಸಾನ್ನಿಧ್ಯ ಅಲ್ಲಿದ್ದು, ಅಲ್ಲಿ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಶನೈಶ್ಚರನಿಗೆ ಅಂಥದ್ದೊಂದು ಶಕ್ತಿ ಇರ್ತಕ್ಕಂಥದ್ದು ದರ್ಭೇಶ್ವರ. ಆದರೆ ಹೊರಗಡೆ ಶನೈಶ್ಚರ. ಆ ಶನೈಶ್ಚರನ ಅನುಗ್ರಹ ತಿರುನೆಲ್ಲಾರ ಕ್ಷೇತ್ರ. ರಾಜ ವಿಕ್ರಮಾರ್ಕ ರಾಜ್ಯವನ್ನು ಆಳಿದಂತಹ ಪ್ರಭು, ರಾಜ್ಯವನ್ನು ಆಳಿರ್ತಕ್ಕಂತಹ ಪ್ರಭು ಕೊನೆಗೆ ಆತನ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ ರಸ್ತೆಯ ಮಧ್ಯದಲ್ಲಿ ಕೈಕಾಲು ಕಟ್ ಮಾಡಿಕೊಂಡು ಮೂಲೆಗೆ ಬಿದ್ದಿರ್ತಾನೆ. ಕೊನೆಗೆ ಒಬ್ಬ ಗಾಣಿಗರ ಮನೆಯಲ್ಲಿ ಎಣ್ಣೆ ತೆಗಿತಕ್ಕಂಥ ಗಾಣಿಗರ ಮನೆಯಲ್ಲಿ ಹೋಗಿ ಅಲ್ಲಿ ತನ್ನ ವಾಸ್ತವ್ಯವನ್ನು ಹುಡ್ತಾನೆ. ಗೋಡೆ ಮೇಲಿರ್ತಕ್ಕಂಥ ಹಂಸ ಪಕ್ಷಿ ಒಂದು ಇರ್ತಕ್ಕಂಥ ಚಿನ್ನದ ವಸ್ತುವನ್ನು ನುಂಗಿದೆ ಅಂತಕ್ಕಂಥ ಸತ್ಯವನ್ನು ಯಾರಿಗೂ ಹೇಳಿದಂಥ ರೀತಿಯಾಗಿ ಹೋಗ್ತಾನೆ.
ಯಾದರೂ ಒಬ್ಬ ರಾಜನಾಗಿ ಒಬ್ಬ ತಿರುಕನಾಗತಕ್ಕಂಥ ಪರಿಸ್ಥಿತಿಯನ್ನು ಭಗವಂತನ ಕೃಪೆಯಿಂದ ಆಗುತ್ತೆ. ಬಹುಶಃ ಈ ಶನೈಶ್ಚರನ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಹಿಂದೆ ರಾಜ ವಿಕ್ರಮಾರ್ಕ ಎಂಬತಕ್ಕಂಥ ಒಬ್ಬ ಅದ್ಭುತವಾದಂಥ ರಾಜ, ತನ್ನ ರಾಜ್ಯದಲ್ಲಿ ಎಲ್ಲ ಸುಖ ಸಂತೋಷಗಳಿತ್ತು, ಎಲ್ಲ ಭೋಗಭಾಗ್ಯಗಳಿತ್ತು. ಇಲ್ಲಿ ಬಡವ ಬಲ್ಲಿಗ ಎಂಬತಕ್ಕಂಥದ್ದೆಲ್ಲ, ಜಾತಿ ಮತ ಭೇದವಿಲ್ಲ. ಆ ರಾಜ ತನ್ನ ರಾಜ್ಯವನ್ನು ಹೇಗೆ ಪರಿಪಾಲನೆ ಮಾಡ್ತಿದ್ದ ಅಂದರೆ, ರಾಜ್ಯಕ್ಕೆ ಬರುವಂಥವ್ರು ಯಾರೊಬ್ಬರಾದರೂ ಸಹಿತ ಸಮೃದ್ಧಿಯಾಗಿರಬೇಕು. ಹೇಗೆ ಆ ಸಮೃದ್ಧಿ? ನನ್ನ ಎಡಭಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪದ್ಮಾವತಿಯ ಆ ಸಾನ್ನಿಧ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನುಗ್ರಹವಾಗಬೇಕು, ಆ ತಾಯಿ ಕೃಪೆ ಇರಬೇಕು. ನನ್ನ ಕ್ಷೇತ್ರಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಒಂದು ಸುಮಂಗಲ್ಯವಾಗಿ, ಕುಟುಂಬದಲ್ಲಿ ನೆಮ್ಮದಿಯಾಗಿ, ಜೊತೆಗೆ ಯಾರು ವಿವಾಹ ಆಗಿಲ್ಲ ಅಂಥವ್ರ ವಿವಾಹ ಬೇಗ ಆಗಲಿ ಎಂಬತಕ್ಕಂಥ ಪ್ರತಿನಿತ್ಯದ ಸಂಕಲ್ಪ ಮಾಡುವಂಥ ಒಂದು ಮಹಾನ್ ಶಕ್ತಿ ಏನು ಕೂತ್ಕೊಂಡಿದೆ, ಇಂತಹ ಶಕ್ತಿ ಏನಿದೆಯೋ ಅಂದು ರಾಜರು ಸಹಿತ ಅದನ್ನೇ ನಡೆಸ್ಕೊಂಡು ಬಂದರು. ರಾಜ ವಿಕ್ರಮಾರ್ಕ ತನ್ನ ರಾಜ್ಯದಲ್ಲಿ ಸುಭಿಕ್ಷತನವನ್ನು ಕಾಣ್ತಿದ್ದ. ಸುಭಿಕ್ಷತನವನ್ನು ಕಂಡು ಇದೇ ಪ್ರಕಾರವಾಗಿ ಈಗ ಹೇಗೆ ಇಷ್ಟು ಜನ ಋತ್ವಿಜರ ಸಮ್ಮುಖದಲ್ಲಿ ಶನೈಶ್ಚರನ ವಿಗ್ರಹ ಪ್ರತಿಷ್ಠಾಪನೆ ಆಯಿತು, ಹಾಗೆ ಸಾಕಷ್ಟು ಜನ ಋಷಿಗಳು, ಋತ್ವಿಜರು, ಘನಪಂಡಿತರು, ವಿದ್ವಾಂಸರು ಎಲ್ಲರನ್ನೂ ಸಹಿತ ರಾಜಸಭೆ ಕರೀತಾನೆ. ರಾಜಸಭೆ ಕರೆದು ರಾಜ ಹೇಳ್ತಾನೆ, ನನ್ನ ಪ್ರಾಂತ್ಯದಲ್ಲಿ, ನನ್ನ ಈ ಒಂದು ಆಸ್ಥಾನದಲ್ಲಿ, ನನ್ನ ರಾಜ್ಯಕ್ಕೆ ಸಂಬಂಧಪಡ್ತಕ್ಕಂಥವರು ಎಲ್ಲರೂ ಸುಭಿಕ್ಷವಾಗಿದ್ದಾರಾ? ಎಲ್ಲರೂ ಸುಭಿಕ್ಷವಾಗಿದ್ದಾರೆ ಸ್ವಾಮಿ. ಹಾಗಾದರೆ ಯಾವುದೂ ಸಮಸ್ಯೆಗಳು ನಮ್ಮಲ್ಲಿ ಇಲ್ವಾ? ಇಲ್ಲ ಸ್ವಾಮಿ. ಹಾಗಾದರೆ ಆ ಒಂದು ಚಿಂತನೆ ಬಿಟ್ಟು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಜಾತಕದಲ್ಲಿ ಎಲ್ಲರೂ ಗ್ರಹಗಳು ಅಂತ ಹೇಳ್ತಾರೆ. ಆ ಗ್ರಹಗಳಿರ್ತಕ್ಕಂಥದ್ದು ಎಷ್ಟು? ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇಲ್ಲಿ ಎಲ್ಲರಿಗೂ ಒಂದೇ ಸರಿಸಮಾನವಾದಂಥ ಮಂತ್ರ ಬಂತು. ಹಾಗಿದ್ದರೆ ಎಲ್ಲ ಗ್ರಹಗಳು ಒಂದು ಸಮ ಇದ್ದರೆ ಎಲ್ಲ ಗ್ರಹಗಳಿಂದಲೂ ಸಹಿತ ಮನುಷ್ಯನಿಗೆ ಬೇಕು ಬೇಡ, ಲಾಭ ನಷ್ಟ ಎಲ್ಲವೂ ಸಿಗುತ್ತೆ ಸ್ವಾಮಿ ಅಂತ ಹೇಳಿದ್ರು. ಅಂತಹದ್ರಲ್ಲಿ ಒಂದು ಮೂಲೆಯಲ್ಲಿ ಕೂತಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧ, ಸ್ವಾಮಿ ತಡಿರಿ ಸ್ವಲ್ಪ ಹೊತ್ತು ಅಂದ. ರಾಜನ ಮುಂದೆ ನಿಂತು ಸ್ವಲ್ಪ ಹೊತ್ತು ತಡಿರಿ, ಈಗ ನಾನು ಹೇಳುವಂಥ ವ್ಯಕ್ತಿ ಈತ ಸಾಮಾನ್ಯನಲ್ಲ, ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾಗಿ ನಂಬಿದವರಿಗೆ ಯಾವುದೂ ಸಹಿತ ಕಷ್ಟಗಳಿಲ್ದಿರ ನಾನಿದ್ದೀನಿ ಎಂಬತಕ್ಕಂತಹ ಧ್ವನಿಯನ್ನೆತ್ತು ದುರಾಂಕಾರಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅವನ್ನೂ ಸಹಿತ ಒಂದು ಸನ್ನಡತೆಯಲ್ಲಿ ತಂದು ಪ್ರತಿಯೊಬ್ಬನಿಗೂ ಮುಕ್ತಿ ಸಿಗಬೇಕಾದ್ರೆ ಅದು ನಾನೇ ಕಾರಣ, ನನ್ನ ಗುರುವೇ ಕಾರಣ, ನನ್ನ ದೈವವೇ ಕಾರಣ, ಆತನೇ ಶನೈಶ್ಚರ ಅಂತಂದ. ಅಂದರೆ ಒಂದು ಆಲೋಚನೆ ಮಾಡಿ, ಎಲ್ಲ ಗ್ರಹಗಳೂ ನಮ್ಮನ್ನು ಕರುಣಿಸ್ತಿದ್ದಾಗ ಒಬ್ಬ ಶನೈಶ್ಚರ ಧರ್ಮ ಮಾರ್ಗವನ್ನು ಕೊಟ್ಟು, ನ್ಯಾಯ ಮಾರ್ಗವನ್ನು ಕೊಟ್ಟು, ಸನ್ಮಾರ್ಗವನ್ನು ಕೊಟ್ಟು ನಿಮ್ಮ ಕಡೆಯ ಕಾಲದಲ್ಲೂ ಸಹಿತ ನಿಮ್ಮನ್ನು ವೈಕುಂಠದ ಪದವಿಗೆ ತೆಗೆದುಕೊಂಡೋಗಿ ಮಹಾವಿಷ್ಣು ಪಾದಕ್ಕೆ ನಿಮ್ಮನ್ನು ಅರ್ಪಣೆ ಮಾಡ್ತಾನೆ ಅಂದರೆ, ಜೊತೆಗೆ ವ್ಯಕ್ತಿಗೆ ತನ್ನ ಸಂಪೂರ್ಣವಾದಂಥ ತನ್ನ ಬಾಲ್ಯದಿಂದ ಮುಪ್ಪಿನ ತನಕ ತಾನು ಮಾಡತಕ್ಕಂಥ ಕರ್ಮಫಲಗಳು ದೂರವಾಗಿ ಒಂದು ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ ಅದಕ್ಕೆ ಶನೈಶ್ಚರನೇ ಕಾರಣ ಅಂತ ಹೇಳಿದ. ರಾಜನಿಗೆ ಒಂದು ಕಡೆ ಕೋಪ ಬಂತು, ಮತ್ತೊಂದು ಕಡೆ ಆಶ್ಚರ್ಯ ಆಯಿತು, ಇನ್ನೊಂದು ಕಡೆ ವಿನೋದ ಅನ್ನಿಸ್ತು. ಯಾತಿಗೆ ಇದು ಬಂತು ಅಂದರೆ, ರಾಜನ ಗ್ರಹಗತಿಗಳಲ್ಲಿ 7.5 ವರ್ಷ ಕಾಲದ 7.5 ಎಂಬತಕ್ಕಂಥದ್ದು ಆಗಷ್ಟೇ ಪ್ರಾರಂಭ ಆಗಿತ್ತು. ಇದು ಯಾರಿಗೂ ತಪ್ಪಿದ್ದಲ್ಲ. ಪ್ರತಿಯೊಬ್ಬನೂ ತಾಯಿ ಗರ್ಭದಿಂದ ಹೊರಬಂದಾಗ ಅಲ್ಲಿ ಕೌಂಟಿಂಗ್ ಶುರುವಾಗತ್ತೆ. ತಾನು ಬೆಳೆದು ಬಂದಂಥ ಹಾದಿ ಏನು ಸಿರಿ ಸಂಪತ್ತಿದ್ದರೂ ಸಹಿತ, ಎಷ್ಟು ಆಸ್ತಿ ಅಂತಸ್ತಿದ್ರೂ ಸಹಿತ ಎಲ್ಲವನ್ನು ತ್ಯಾಗ ಮಾಡಿ ನಂದಲ್ಲಪ್ಪ ಅಂದ್ಕೊಂಡು ನಡಿಬೇಕಾದಂಥ ಕಾಲವೂ ಎದುರಾಗಿಬಿಡತ್ತೆ. ಇದಕ್ಕೆಲ್ಲ ಕಾರಣ ಶನೈಶ್ಚರನೇ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಆ ಶನೈಶ್ಚರ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಆ ಶನೈಶ್ಚರ ಅಂತಕ್ಕಂಥದ್ದು ಒಂದು ಮನೆಯಲ್ಲಿ ನಿಲ್ದಿರ, ಒಂದು ಸ್ಥಾನದಲ್ಲಿ ನಿಲ್ದಿರ, ಇದೇ ನನ್ನ ಮನೆ ಅಂದುಕೊಳ್ದಿರ ಓಡಾಡತಕ್ಕಂತಹ ಒಂದು ಕೀರ್ತಿ, ನಡವಳಿಕೆ ಅದು ಗ್ರಹಗಳಿಗೆ ಬಿಟ್ಟ ವಿಚಾರ, ಗ್ರಹಗಳಲ್ಲಿರ್ತಕ್ಕಂಥ ಜ್ಞಾನ. ಹಾಗೆ ಇವತ್ತು ಅಮೂಲ್ಯವಾದಂಥ ವಿಶೇಷವಾದಂಥ ಸುಂದರ ಕ್ಷಣ. ನಿಜಕ್ಕೂ ನಾನು ಸಾಕಷ್ಟು ವೇದಿಕೆಗಳನ್ನು ನೋಡಿದ್ದೇನೆ, ಸಾಕಷ್ಟು ವೇದಿಕೆಗಳಲ್ಲಿ ನಾನು ಕೂತಿದ್ದೇನೆ, ಸಾಕಷ್ಟು ವೇದಿಕೆಗಳಲ್ಲಿ ನಾನು ಪ್ರವಚನವನ್ನು ಮಾಡಿದ್ದೇನೆ. ನನ್ನ ಪ್ರವಚನ ಆಲಿಸಿದಂಥ ತಾಯಂದಿರು, ಅಣ್ಣ ತಮ್ಮಂದರು, ರೈತ ಬಾಂಧವರು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು, ಅಲ್ಲಿವರೆಗೂ ನನ್ನ ಪ್ರವಚನ ಆನಂದ ಇದೆ. ಇವತ್ತಿನ ಪ್ರವಚನ ನನಗೆ ಆನಂದ ಇದೆ. ನನ್ನ ಪ್ರವಚನದಿಂದ ಇಲ್ಲಿವರೆಗೂ ಆನಂದ ಪಟ್ಟವರ ಮಧ್ಯದಲ್ಲಿ ಇದೇ ಪ್ರವಚನ ಇವತ್ತು ನಾನು ಆನಂದ ಪಡ್ತಿದ್ದೀನಿ. ಯಾತಕ್ಕೆ ಅಂದರೆ, ಈ ನಿಮ್ಮ ಆನಂದ್ ಗುರುಜಿಯವ್ರಿಗೂ ಆನಂದವಾಗಬೇಕಾದ್ರೆ ಒಂದು ಕಡೆ ಶ್ವೇತವರ್ಣವನ್ನು ಧರಿಸಿ
ನಿತ್ಯ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಮಹಾನ್ ಚೇತನ ಶಕ್ತಿ. ಪುಟ್ಟಪ್ಪನವರು ಹೇಳಿದ್ರು, ಪುಟ್ಟಪ್ಪನವರ ಮಾತು ಪುಟ್ಟದಾಗಿರುತ್ತೆ ಅಂತ ನಾನು ತಿಳ್ಕೊಂಡ್ರೆ ಕಡಿಮೆ ಅಂದರೂ 2.5 ಗಂಟೆ ಅವರದೇ ಮಾತಾಡಿದ್ರು. ಆ 2.5 ಗಂಟೆ ಮಾತಲ್ಲೂ ಸಹಿತ ತನ್ನ ಬಗ್ಗೆ ಮಾತಾಡ್ಕೊಳ್ಳಿಲ್ಲ, ತನ್ನ ಕಷ್ಟದ ಬಗ್ಗೆ ಮಾತಾಡ್ಕೊಳ್ಳಿಲ್ಲ, ಅಥವಾ ತನಗೆ ಬಂದಂಥ ನೋವಿನ ಬಗ್ಗೆ ಮಾತಾಡಲಿಲ್ಲ. ನನಗೆ ಆ ಧರ್ಮದರ್ಶಿಗಳು ಸಹಾಯ ಮಾಡಿದ್ರು, ಈ ಧರ್ಮದರ್ಶಿಗಳು ಸಹಾಯ ಮಾಡಿದ್ರು, ಅವ್ರು ಸಹಾಯ ಮಾಡಿದ್ರು, ಇವ್ರು ಸಹಾಯ ಮಾಡಿದ್ರು. ಏನು ಸಹಾಯ ಮಾಡಿ ಮೂಟೆ ಕಟ್ಕೊಂಡಿದ್ದೇನು ನೀವು? ಕಟ್ಕೊಂಡಿದ್ದಿಲ್ಲ. ಎಲ್ಲ ಬಿಟ್ಟು ಹೋಗೋದು, ಎಲ್ಲ ಬಿಟ್ಟು ಹೋಗೋದಕ್ಕೋಸ್ಕರ ಹಗಲಂದಿರ ರಾತ್ರಿ ಅಂದಿರ ನೆಟ್ಟಿಗೊಂದು ಒಳ್ಳೆ ಬಟ್ಟೆ ಹಾಕಿದಿರ, ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಯಲ್ಲಿದ್ದೀರ. ಭಗವಂತ ಅಷ್ಟೋ ಇಷ್ಟೋ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಿರಿ ಸಂಪತ್ತನ್ನು ಕೊಟ್ಟು, ಸಿರಿ ಸಂಪತ್ತನ್ನು ಏನು ದೊಡ್ಡ ಒಳ್ಳೆ ಹೈಯರ್ ಎಂಡ್ ಕಾರಲ್ಲಿ ಓಡಾಡೋದಲ್ಲ, ನಿನಗೆ ಯಾವುದೂ ತೊಂದರೆ ಇಲ್ದಿರ ನಿನ್ನ ಬದುಕು ನಡೆಸುವಂಥದ್ದು. ಅಂತಹ ಬದುಕು ನಡೆಸ್ಕೊಟ್ರು ಸಹಿತ ಅದನ್ನೂ ತ್ಯಾಗ ಮಾಡಿ ಇಂತಹ ಅದ್ಭುತವಾದಂತಹ ಒಂದು ದೇವಾಲಯವನ್ನು ಲೋಕಾರ್ಪಣೆ ಮಾಡಿದ್ದಾನಲ್ಲ ಮನುಷ್ಯ. ಇಂತಹ ಪುಟ್ಟಪ್ಪನ ಜ್ಞಾನ ನಾವು ಏನು ಹೇಳೋಣ? ನನಗನ್ಸುತ್ತೆ ಕಳೆದ 6 ವರ್ಷ ಅಥವಾ 7 ವರ್ಷ ಆಗಿರಬೇಕು. 7 ವರ್ಷದ ಹಿಂದೆ ನಮ್ಮ ಆತ್ಮೀಯರಾದಂತಹ ಸುಬ್ರಹ್ಮಣ್ಯ ಶೆಟ್ಟರು ಒಂದು ಕಾರ್ಯಕ್ರಮಕ್ಕೆ ಭಟ್ಕಳಕ್ಕೆ ನಾನು ಕರೆಸಿದರು. ಆಗ ಆ ಕ್ಷಣದಲ್ಲಿ ಅವ್ರ ಜೊತೆ ಬಂದಂತಹವರು ಇವರು. ನನ್ನ ವಾಸ್ತುಗೃಹಕ್ಕೆ ಬಂದಾಗ ಸರಿಸುಮಾರು ಸಮಯ ರಾತ್ರಿ 11 ಗಂಟೆ ಆಗಿತ್ತೇನೋ. ಹಸಿದು ಬಂದಂಥ ವ್ಯಕ್ತಿ. ಆನಂದ್ ಗುರುಜಿಯವರು ಗೊತ್ತಿರೋದು 2 ವಿದ್ಯೆ. ಒಂದು, ನಿಮ್ಮ ಸ್ವರ ಬಿಚ್ಚಿದರೆ ಸ್ವರದಲ್ಲಿ ಹೇಳಿ ಮಾತಾಡಿ ನಿಮ್ಮ ಭವಿಷ್ಯವನ್ನು ತಿಳಿಯುವಂಥದ್ದು. 2ನೇದು, ನನ್ನ ಕಣ್ಣೆದುರುಗ ನಿಂತುಕೊಂಡ್ರೆ ನಿಮ್ಮ ಕಣ್ಣರೇಖೆ ನೋಡಿ ಚಕ್ಷುರ್ಮತಿಯ ಮುಖಾಂತರ ಭವಿಷ್ಯ ತಿಳಿಸೋದು. ಇದೆರಡು ಬಿಟ್ಟರೆ ಇನ್ನು ಯಾವ ವಿದ್ಯೆ ನನಗೆ ಗೊತ್ತಿಲ್ಲ. ಒಂದು ಚಕ್ಷುರ್ಮತಿ, ಮತ್ತೊಂದು ಸ್ವರಜ್ಯೋತಿಷ್ಯ. ಇದು ಋಷಿಮುನಿಗಳ ಕಾಲದ ವಿದ್ಯೆ, ನಮ್ಮ ತಾತನ ಆಸ್ತಿ. ಭಗವಂತ ಅವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಆದರೆ ಅಂತಹದ್ರಲ್ಲಿ ಅವರು ಬಂದಾಗ, ಅವರ ಸಂಕಟ, ಅವ್ರು ಬಂದಾಗ ನನ್ನ ನೋಡಬೇಕು, ನೋಡಿದ್ದೀನಿ ಅನ್ನೋ ಸಂತೋಷ ಮುಖ ಮಾಡಿದೆ. ಆದರೆ ಹೊಟ್ಟೆ ಕೇಳಬೇಕಲ್ಲ, ಆ ಹೊಟ್ಟೆಗೆ ಮೊದಲು ನೀವು ಊಟ ಮಾಡಿ ನಂತರ ನಿಮ್ಮನ್ನು ಮಾತಾಡ್ತೀನಿ ಅಂಥೇಳಿ ಮೊದಲು ಊಟದ ವ್ಯವಸ್ಥೆ ಅವತ್ತು ನಾನು ಮಾಡಿದೆ. ಆದರೂ ಕ್ರೆಡಿಟ್ ಎಲ್ಲ ನಮ್ಮ ಶ್ರೀಮತಿಯವರು ಕೊಟ್ಟರು. ಊಟಕ್ಕೆ ಎಬ್ಬಿಸಿದವನು ನಾನು. ಅವರು ಶ್ರೀಮತಿಯವರು ಅನ್ನಪೂರ್ಣೇಶ್ವರಿ ಎಂದರು. ಇರಲಿ, ಈ ಕಡೆ ಕಲ್ಲು ತೊಗೊಂಡು ಹೊಡಿದ್ರು, ಆ ಕಡೆ ಕಲ್ಲು ತೊಗೊಂಡು ಹೊಡಿದ್ರು ನೋವು ನನಗಾಗತ್ತೆ. ಯಾಕೆಂದರೆ ನನ್ನ ಶ್ರೀಮತಿ ಅಲ್ವಾ. ಅದಕ್ಕೆ ಹೇಳೋದು, ಮನೆಯ ಕಣ್ಣು ಒಂದು ಹೆಣ್ಣು, ಮನೆಯ ಕಣ್ಣು ಒಂದು ಹೆಣ್ಣು. ಆ ಹೆಣ್ಣು ನಗನಗ್ತಾ ಇದ್ದರೆ, ಹೆಣ್ಣು ಹಸನ್ಮುಖಿಯಾಗಿದ್ದರೆ, ಹೆಣ್ಣು ಯಾವತ್ತೂ ಸಹಿತ ನಮ್ಮ ನೆಮ್ಮದಿಯಾಗಿ ಒಂದು ಕುಟುಂಬದಲ್ಲಿ ಆಕೆ ಕಣ್ಣೀರು ಹಾಕ್ದಿರ ಇದ್ದರೆ ಆ ಮನೆ ನಂದಗೋಕುಲವಾಗತ್ತೆ. ಇದು ನನ್ನ ಮಾತಲ್ಲ, ಪಕ್ಕದಲ್ಲಿ ಕೂತು ಇವತ್ತಷ್ಟೇ ನಾನು ಇವ್ರ ಪಕ್ಕದಲ್ಲಿ ಕೂತಿದ್ದು, ಇವರು ಮೌನವಾಗಿದ್ದು, ಇವರು ನಡ್ಕೊಳ್ಳುವಂಥದ್ದು, ಇವರು ನಡೀತಕ್ಕಂಥದ್ದು, ಇವರು ನಡೆಯುವ ಹೆಜ್ಜೆಯನ್ನು ನಾನು ಸಾಕಷ್ಟು ವರ್ಷಗಳಿಂದ ಗ್ರಹಿಸಿದ್ದೇನೆ. ನನಗೆ ನೋಡಿ, ಇಷ್ಟು ಜನ ನಾವು ವೇದಿಕೆಗೆ ಬಂದ್ವಿ, ಯಾರಿಗಾದರೂ ವಾದ್ಯದ ಸಮೇತ ಕರ್ಕೊಂಬರಕ್ಕಾಯ್ತಾ? ಕರ್ಕೊಂಬಂದಿದ್ದು ನಾವಲ್ಲ, ಪದ್ಮಾವತಿ ಕಳಿಸಿದ್ದು. ಆಕೆ ಪದ್ಮಾವತಿ ಏನು ಸಾಮಾನ್ಯಳ? ಇಡೀ ಸೃಷ್ಟಿಗೆ ಶ್ರೀಮಂತಳು, ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ. ಅರ್ಥ ಮಾಡ್ಕೊಳ್ಳಿ. ಪದ್ಮಾನನೆ ಪದ್ಮ ವಿಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಇಡೀ ಸೃಷ್ಟಿಯಲ್ಲಿರ್ತಕ್ಕಂಥ ಸಿರಿ ಸಂಪತ್ತನ್ನೆಲ್ಲ ತನ್ನ ಸೆರೆಗಲ್ ಗಂಟು ಹಾಕ್ಕೊಂಡಿದ್ದಾಳೆ. ಸೆರೆಗಲ್ ಗಂಟು ಹಾಕ್ಕೊಂಡು ಎಲ್ಲಿದ್ದಾಳೆ? ವಿಷ್ಣುವಿನ ಹೃದಯದಲ್ಲಿ ಸಿಂಹಾಸನದಲ್ಲಿ ಕೂತಿದ್ದಾಳೆ. ಅಂತಹ ಪದ್ಮಾವತಿಯ ಆಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಈ ಆತ್ಮೀಯರಿಗೆ ಇವ್ರಿಗೆ ಏನು ಕಡಿಮೆ? ಬಾಗಲಷ್ಟೇ ಅಲ್ಲ, ಚಿನ್ನದ ಗೋಪುರನೂ ಮಾಡಿಸಬಹುದು. ಆದರೆ ಆ ಮಾಡಿಸಬೇಕು ಎಂಬತಕ್ಕಂಥ ಮನಸ್ಸು ಅವರಲ್ಲಿ ಆ ಉದಾರತ್ವ ಇರೋದರಿಂದ ತಾಯಿ ಪದ್ಮಾವತಿ ಶನೇಶ್ವರನ ಸಾನ್ನಿಧ್ಯಕ್ಕೆ ಬಂದಾಗ ವಾದ್ಯದ ಸಮೇತ ಇವ್ರನ್ನೆಲ್ಲ ಕರ್ಕೊಂಡು ಬಂದರು. ಇದು ಅವ್ರಿಗೆ ಸಿಕ್ಕಂತಹ ಸೌಭಾಗ್ಯ. ಮೌನದಿಂದಿದ್ದರೂ, ಮಾತಾಡದಿದ್ದರೂ, ತಮ್ಮ ಕಣ್ಗಳಿಂದ ಇನ್ನೊಬ್ಬರು ನೋಡಿ ಕಷ್ಟವನ್ನು ಅರಿತು ಆ ಕಷ್ಟ ದೂರ ಆಗಬೇಕು ಅಂತ ಒಳಗೆ ಸಂಕಲ್ಪ ಮಾಡಿದರೆ ಸಾಕು, ಅದು ಕಾರ್ಯಸಿದ್ಧಿ ಆಗುತ್ತೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಋಷಿಮನೆಗಳ ತಾಕತ್ತದು. ಇನ್ನು ಈ ಭಾಗದಲ್ಲಿರ್ತಕ್ಕಂಥ ಈ ವೇದಿಕೆ ಮೇಲೆ ಮುತ್ತು ರತ್ನಗಳೇ ಕೂತ್ಕೊಂಡಿದೆ. ಇಷ್ಟು ಮುತ್ತು ರತ್ನ ವಜ್ರ ವೈಡೂರ್ಯಗಳ ಬಗ್ಗೆ ನಾನು ಏನು ಹೇಳಿ? ಆದರೆ ಎಲ್ಲರ ಹೆಸರು ಹೇಳದಿದ್ದರೂ ಎಲ್ಲರೂ ನನ್ನ ಹೃದಯದಲ್ಲಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ರಾಜರ ಆಸ್ಥಾನದಲ್ಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧ ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂತಹ ಶನೇಶ್ವರನ ಬಗ್ಗೆ ಮಾತಾಡುವಾಗ
ರಾಜ ಅಂದ, ಅಯ್ಯೋ ಕೂತ್ಕೊಳ್ಳಪ್ಪ, ನಾನು ರಾಜ, ನನ್ನ ಮುಂದೆ ಇರುವಂಥವು ನೀನಷ್ಟೇ, ನೀನು ಹೇಳಿದ್ದೆಲ್ಲ ನಾನು ಆಲಿಸೋಕ್ಕಾಗೋದಿಲ್ಲ ಅಂದ. ಸ್ವಾಮಿ, ನಾನು ಹೇಳೋ ಮಾತು ಸ್ವಲ್ಪ ಸಮಾಧಾನವಾಗಿ ತಗೊಳ್ಳಿ. ನನಗೆ ಗೊತ್ತಾಗತ್ತೆ, ಕೂತ್ಕೋ ಕೂಡಿಸ್ದ. ಮಾರನೇ ದಿವಸ ಬೆಳಗ್ಗಾಯಿತು, ಸೂರ್ಯೋದಯ ಕಾಣ್ತು, ಒಂದು ಶ್ವೇತ ಕುದುರೆ. ಬೆಳಗ್ಗೆ ಸೂರ್ಯೋದಯ ಆಯಿತು, ಶ್ವೇತವರ್ಣದ ಕುದುರೆ ಒಂದು ಕಾಣ್ತು, ಈ ಪ್ರಕಾರವಾಗಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಹಾಗೆ ಬಿಳಿಯದಾದಂಥ ಒಂದು ಕುದುರೆ ಬಂದು ಕೂತ್ಕೊಂಡು, ಶ್ವೇತ ಕುದುರೆ ನೋಡ್ಲಿಕ್ಕೆ ಆನಂದ. ಅಬ್ಬೊಬ್ಬ, ಆ ಕುದುರೆ ನೋಡಿದ್ರೆ ಒಂದ್ಸತಿ ಹತ್ತು ಕೂತ್ಕೊಳ್ಬೇಕು. ಹಾಗೆ ನನಗನ್ನಿಸ್ತದೆ, ಇವ್ರು ನೋಡಿದ ಮೇಲೆ ನಾಳೆ ಬೆಳಗ್ಗೆ ಇವರ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು. ಯಾಕೆಂದರೆ ಒಂದೊಂದು ಕ್ಷಣ ಒಂದೊಂದು ರೀತಿ ಇರುತ್ತಲ್ಲ, ಒಬ್ಬೊಬ್ಬರು ನೋಡಿದ್ರೆ ಆಕರ್ಷಣೆ ಇರುತ್ತೆ. ಜೀವನವನ್ನು ಸಾರ್ಥಕತೆ ಮಾಡ್ಕೋಬೇಕು. ಅದೇ ಹೇಗೆ? ತಮ್ಮನ್ನು ತಾವು ನೋಡಿ, ಅಲ್ಲಿ ದೀಪವನ್ನು ಅಂಟಿಸಿದ್ವಿ ನಾವು. ದೀಪವನ್ನು ಅಂಟಿಸಿದಾಗ ಆ ದೀಪಕ್ಕೆ ಗೊತ್ತಿಲ್ಲ ನಾನು ಎಷ್ಟೊತ್ತು ಉರಿತೀನಿ ಅಂತ. ಅದರೊಳಗಿರ್ತಕ್ಕಂಥ ತೈಲ ಅದು ಎಷ್ಟೊತ್ತು ಅಲ್ಲಿದೆ ಅಂತ ಅದಕ್ಕೂ ಗೊತ್ತಿಲ್ಲ. ಆ ಬತ್ತಿ ಯಾವ ರೈತ ಬೆಳೆದಿದ್ದಾನೋ ಅದು ಗೊತ್ತಿಲ್ಲ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭೇದ ಇಲ್ಲ, ಏನೂ ಇಲ್ಲ. ನಮ್ಮ ಕಣ್ಣೆಳತೆಯಲ್ಲಿ ಎಷ್ಟು ದೂರಕ್ಕೆ ದೀಪ ಉರಿಬೇಕು ಅನಿಸುತ್ತೋ ಅಷ್ಟು ದೂರ ಉರಿತಾ ಇದೆ. ಯಾವಾಗ ಆ ದೀಪ ಶಾಂತವಾಗುತ್ತೋ ಅದು ಗೊತ್ತಿಲ್ಲ, ಆದರೆ ಇರುವ ತನಕ ಅದು ಬೆಳಕನ್ನೇ ಕೊಡುತ್ತೆ. ಹಾಗೆ ಇಂತಹ ಮುತ್ತು ರತ್ನಗಳ ಮಧ್ಯದಲ್ಲಿರುವುದು ಒಂದು ಸೌಭಾಗ್ಯ. ಆಗಲೇ ಹೇಳಿದ್ರು, ಮಹರ್ಷಿಗಳು ಬಂದಿದ್ದಾರೆ, ಮಹರ್ಷಿಗಳ ಮಾತನ್ನು ಆಲಿಸೋಣ, ಏನಾದರೂ ಒಂದಿಷ್ಟು ನಾವು ಅದನ್ನು ಅರ್ಥೈಸ್ಕೊಳ್ಳೋಣ ಅಂತ. ಈ ನಿಮ್ಮ ಮಹರ್ಷಿಗಳ ಮಾತುಗೂ ಸಹಿತ ಶಕ್ತಿ ಬರೋದಕ್ಕೆ ಕಾರಣ ಅವರ ನಡವಳಿಕೆ, ನನ್ನ ಮಾತೃಶ್ರೀ, ನನ್ನ ತಾಯಿ, ನನ್ನ ತಂದೆ ಹಾಕ್ಕೊಟ್ಟಂಥ ಭದ್ರ ಬುನಾದಿ. ಜೊತೆಗೆ ಎಷ್ಟೋ ಜನ ತಾಯಂದರು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ನನ್ನ ಸ್ವರ ಕೇಳಿದ ತಕ್ಷಣ ಅಳಕ್ಕೆ ಶುರು ಮಾಡ್ತೀರಿ. ನನ್ನ ಮಗ ಮಾತಾಡೋ ತನಕ ಸಮಾಧಾನವಾಗಿರ್ತೀರಿ. ನನ್ನ ಮಾತು ಹಲೋ ಅಂದ ತಕ್ಷಣ ಕಣ್ಣೀರು ಹಾಕಿ ಅಳಕ್ಕೆ ಶುರು ಮಾಡ್ತೀರಿ. ನಿಮ್ಮನ್ನು ಸಮಾಧಾನ ಮಾಡೋದಷ್ಟೇ ನನ್ನ ಕೆಲಸ. ನಾನು ಪರಿಹಾರ ಏನು ಕೊಡ್ತೀನೋ ಬಿಡ್ತೀನೋ ನನಗೂ ಗೊತ್ತಿಲ್ಲ. ಆದರೆ ನನ್ನ ಪರಿಹಾರದಿಂದ ಇವತ್ತು ಎಷ್ಟೋ ಕುಟುಂಬಗಳು ಬೆಳಕು ಅಂದ್ರಲ್ಲ, ಅದು ನಿಜಕ್ಕೂ ಸಾರ್ಥಕತೆಯ ಜೀವನ ನನಗಿದೆ. ನಾನು ಹಾಕುವ ಹೆಜ್ಜೆನಲ್ಲಿ ಇಂಥ ಒಂದು ಅಮೋಘವಾದಂಥ ಅತ್ಯಮೂಲ್ಯವಾದಂಥ ವಿಚಾರಗಳಿದೆ. ಶ್ವೇತ ಕುದುರೆಯನ್ನು ಕಂಡಂಥ ರಾಜ ಒಮ್ಮೆ ಆ ಕುದುರೆ ಮೇಲೆ ಹತ್ತಬೇಕು ಅಂತಂದ. ಕುದುರೆ ಮೇಲೆ ಹತ್ತು ಕೂತ್ಕೊಂಡ. ಚಂಗನಂತೆ ಹಾರಿತು ಅದು ಗಗನಕ್ಕೆ. ಚಂಗಂತ ಹಾರಿದ ಗಗನಕ್ಕೆ ಕಾರಿದಂಥ ಆ ಕುದುರೆಯನ್ನು ಕಂಡು ಮೇಲಿರ್ತಕ್ಕಂತಹ ರಾಜ ತನ್ನೊಳಗಿರ್ತಕ್ಕಂಥ ಆ ಕುದುರೆಯನ್ನು ಹೇಗೆ ನಿಭಾಯಿಸಬೇಕು ಎಂಬತಕ್ಕಂಥದ್ರ ಅರಿವಿಲ್ದಿರ ತಳಗಿದ್ದಂಥ ಮಂತ್ರಿ ನೋಡ್ತಾನಂತೆ. ಮಂತ್ರಿ ಪಕ್ಕದಲ್ಲಿ ಆ ಕುದುರೆಯನ್ನು ತಂದಂಥ ಸವಾರ ಇದ್ನಲ್ಲ, ಅವನು ಹೇಳ್ದ, ನನ್ನ ಕುದುರೆನ ತಗೊಂಡು ವ್ಯಾಪಾರ ಮಾಡ್ದಿರಾ, ಕುದುರೆ ಮೇಲೆ ಕೂತ್ಕೊಂಡು ಚಂಗಂತ ಹಾರದ್ನಲ್ಲ ನಿನ್ನ ರಾಜ, ನನಗೇನು ಕೊಡ್ತೀಯಾ ಅಂತ. ತಡಿಯಯ್ಯ, ನನ್ನ ರಾಜ ಕುದುರೆನ ಹಾರಿ ಮೇಲೆ ಹೋಗ್ತಿದ್ದಾನೆ, ಆತ ಮೊದಲು ಎಲ್ಲಿ ಹೋಗಿದ್ದಾನೆ, ಎಲ್ಲಿ ಇಳಿತಾನೆ ಅನ್ನೋದನ್ನು ನಾನು ನೋಡಬೇಕಾಗಿದೆ. ನಿನಗಂತೂ ಮೋಸ ಆಗೋದಿಲ್ಲ, ನಿನಗೇನು ಬೇಕಾದರೂ ಕೊಡ್ತೀನಿ ಅಂದ. ಏನು ಬೇಕಾದರೂ ಕೊಡ್ತೀನಿ ಅಂತ 2 ಸತಿ ಅಂದ. 3ನೇ ಸತಿ ನಾನು ರಾಜ್ಯನೇ ಕೊಡ್ತೀನಿ ರಯ್ಯ ಅಂದ. ಮಂತ್ರಿ ಆಡಿದ ಮಾತು, ನನ್ನ ರಾಜ್ಯವನ್ನು ಕೊಡ್ತೀನಿ ಅಂತಂದ. ರಾಜ್ಯವನ್ನು ಕೊಡಬೇಕಾದಂಥ ರಾಜ ಕುದುರೆ ಮೇಲೆ ಹತ್ತಿ ಹಾರದ. ಕುದುರೆ ಮೇಲೆ ಹತ್ತಿ ಎಲ್ಲಿಗೆ ಹೋದ? ದಟ್ಟವಾದಂಥ ಅರಣ್ಯದಲ್ಲಿ ಮುಳ್ಳುಗಳ ಪದರೆ ಮೇಲೆ ಜಾರಿ ಬಿದ್ದ. ನೀನೇನೋರ್ ಗತಿ ಇಲ್ಲ. ರಾಜನಿಗೆ ಹಿಂದೆ ಮುಂದೆ ಆಳು ಕಾಳುಗಳಿದ್ದರೆ ರಾಜ. ಅಂತಹ ರಾಜ ಮುಳ್ಳುಗಳ ಮೇಲೆ ಬಿದ್ದ. ತನ್ನ ಕರ್ಮಫಲ ಪ್ರಾರಂಭ ಆಯಿತು. ತಿನ್ನಲಿಕ್ಕೆ ಅನ್ನ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಮೈಯೆಲ್ಲ ತೋರಿಸ್ಕೊಂಡಿದೆ, ರಕ್ತ ಬರ್ತಾ ಇದೆ. ರಾಜ ಎಂಬತಕ್ಕಂಥದ್ದು ಮರೆತು ಒಬ್ಬ ಸಾಮಾನ್ಯರಾಗ್ಬಿಟ್ಟಿದ್ದಾನೆ. ಯಾಕೆಂದರೆ ಆತನ ಜಾತಕದಲ್ಲಿ 7 ವರ್ಷ ಕಾಲ ಶನಿಕಾಟ ಪ್ರಾರಂಭ ಆಗಿದೆ. ಬಹುಶಃ ನಾನು ಹೇಳುವಂಥ ಈ ಮಾತು ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಸುಂದರವಾದಂತಹ ಕುಟುಂಬ, ಭಾಳ ಚೆನ್ನಾಗಿರುವಂಥ ಕುಟುಂಬ, ಹಿಂದಿನಿಂದ ಬೆಳೆದು ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿರುವಂಥ ಕುಟುಂಬ, ಕೊನೆಗೊಂದು ದಿವಸ ಜಾರು ಬಿದ್ದು ಎಲ್ಲರೂ ಸಹಿತ ನಮ್ಮನ್ನು ಚೀತು ಅಂತ ಉಗಿದು ನಮ್ಮನ್ನು ಯಾರೂ ಹತ್ತಿರಕ್ಕೆ ತೊಗೊಳ್ದಿದ್ದಾಗ ನಮ್ಮ ಮನಸ್ಸು ಅನ್ಸುತ್ತೆ, ನಾವು ಏನು ತಪ್ಪು ಮಾಡಿದ್ದೀವಪ್ಪ, ಏನಪ್ಪ ನಮ್ಮ ಪ್ರಾರಬ್ಧ ಕರ್ಮ. ಅನ್ನದಾನ ಮಾಡಿದ್ದೀವಿ, ಹಿರಿಯರಿಗೇನೋ ಮಾಡಿದ್ದೀವಿ, ಕೂಡಿಟ್ಟಿರ್ತಕ್ಕಂಥದ್ದು 4 ಜನಕ್ಕೆ ಹಂಚ್ಕೊಂಡು ತಿಂತಾ ಇದ್ದೀವಿ, ಇಷ್ಟೆಲ್ಲ ಆದರೂ ಸಹಿತ ನಮ್ಮ ಕರ್ಮ ಹೀಗಾಯ್ತಲ್ಲ ಅಂತ. ಕರ್ಮ ಇವತ್ತಿಂದಲ್ಲ, 7 ವರ್ಷ ಕಾಲ ಶನಿಕಾಟ ಬಂದು ನಿಮ್ಮ ಸ್ಥಾನಮಾನವನ್ನು ಗಟ್ಟಿಪಡಿಸಿ ನಿಮಗೆ ಸರಿಯಾದಂಥ ಒಂದು ಆಸ್ಥಾನ ಕಲ್ಪಿಸಬೇಕಾದ್ರೆ 1, 2, 3 ಕಡೆ ನಮಗೆ ಗೊತ್ತಿಲ್ದಿರೋನೋ ನಾನು ನಂದು ಎಂಬತಕ್ಕಂಥ ಮದಮಾತ್ಸರದಿಂದ ನಾವು ನಡೆದಿರ್ತೀವಲ್ವ, ಅದರ ಬ್ಯಾಂಕ್ ಬ್ಯಾಲೆನ್ಸ್ ಇದು. ಇವತ್ತು ಇಂಥ ಒಂದು ಧರ್ಮಕ್ಷೇತ್ರಗಳಲ್ಲಿ ಧರ್ಮದ ಒಂದು ಈ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಭೂಮಿನಲ್ಲಿ ನಾವೆಲ್ಲರೂ ಸಹಿತ ಇದ್ದೀವಿ, ಕೂತ್ಕೊಳ್ತೀವಿ ಅಂದರೆ ಇದಕ್ಕೆ ಕಾರಣ ಇಲ್ಲಿ ಮಾಡಿರ್ತಕ್ಕಂಥ ದಾನ ಧರ್ಮ ಪೂಜೆ ಪುನಸ್ಕಾರ, ಜೊತೆಗೆ ಸಾಕಷ್ಟು ಜನ ಹಿರಿಯರೆಲ್ಲರೂ ಸೇರಿ ಒಂದಷ್ಟು ಏನೋ ಒಂದು ಮಾಡಬೇಕು, ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಮಾಡಿದ್ದಿರಲ್ಲ. ಆಗಲೇ ಪುಟ್ಟಪ್ಪನವರು ಹೇಳ್ತಿದ್ರು,
ಮೇಲಿರ್ತಕ್ಕಂಥವರಿಗೆ ನಾವು ಒಂದಷ್ಟು ಜನಕ್ಕೆ ಸನ್ಮಾನ ಮಾಡಿದ್ದೇನೆ, ಒಂದಷ್ಟು ಜನಕ್ಕೆ ನಾವು ವಿಶೇಷವಾದಂಥ ರೀತಿಯಲ್ಲಿ ಏನೋ ಒಂದು ದಾನ ಧರ್ಮ ಮಾಡಿದವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹಾರ ಶಾಲು ಹಾಕಿದ್ದೀವಿ. ನನ್ನ ಮುಂದೆ ಕೂತಿರೋರು ನೀವು 1 ರೂಪಾಯಿ ಕಾಸು ಕೊಟ್ಟಿದ್ದೀರಿ, ನಿಮಗೆ ಯಾರಿಗೂ ನಾನು ಗುರುತಿಸ್ತಿಲ್ಲ ಅಂತ. ನಿಮ್ಮನ್ನು ಗುರುತಿಸೋದು ಬುಟ್ಟಪ್ಪ ಅಲ್ಲ, ನಿಮ್ಮನ್ನು ಗುರುತಿಸುವಂಥದ್ದು ಒಳಗಿದ್ದಾನೆ ಭಗವಂತ ಸತ್ಯಶನೇಶ್ವರ. ಆತನಿಗಿನ್ನ ಯಾರು ಬೇಕಾಗಿದೆ, ಆತ ಗುರುತಿಸಿದ್ರೆ ಈ ಹಾರ, ತುರಾಯಿ, ಶಾಲು ಇಂಥ ಒಂದು 1000 ಬರುತ್ತೆ. ಅದೆಲ್ಲವನ್ನೂ ಮೀರಿ ಭಗವಂತನ ಪ್ರಾರ್ಥನೆ ಮಾಡೋಣ. ಅದರಲ್ಲೂ ಈ ಕ್ಷೇತ್ರದ ಬಗ್ಗೆ ಒಂದು ಮಾಹಿತಿ ಹೇಳ್ತೇನೆ. ನಾನು ಎಲ್ಲೇ ಹೊರಟರು ಅರ್ಧ ದಿವಸ ಅಂದರೆ ಅರ್ಧ ದಿವಸ ನಿಂತ್ಕೊಳ್ತೀನಿ. ಬೆಳಗ್ಗಿನಿಂದ ಸಂಜೆವರೆಗೂ ನಿಂತು ಓಡಾಡೋದಿಲ್ಲ. ನಿಂತರೂ ಇಷ್ಟು ಕೆಲಸ ನಾನು ಎಲ್ಲೂ ಮಾಡಲ್ಲ, ಮಾಡಲಿಕ್ಕೂ ನನ್ನ ಕೈಲಿ ಆಗೋದಿಲ್ಲ. ಕಾರಣ ಇಷ್ಟೇ, ನನ್ನ ಮಾಡಲಿಕ್ಕೆ ಜನ ಬಿಟ್ಕೊಡೋದಿಲ್ಲ. ಎಲ್ಲೆಲ್ಲರೂ ಸಹಿತ ನನ್ನ ಹತ್ತತ್ತರಿಕೆ ಇರೋದ್ರಿಂದ ನಾನು ಯಾವೊಂದು ಕೆಲಸನೂ ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಬಿಟ್ಕೊಡೋದಿಲ್ಲ. ಆದರೆ ಇಲ್ಲಿ ಒಬ್ಬ ರೈತ ಬಾಂಧವರು, ಒಂದು ಬಡ ಕುಟುಂಬ, ಆ ಹೆಣ್ಣು ಮಕ್ಕಳು ತಾಯಂದರು ನೀವು ತೋರಿಸುವಂಥ ಪ್ರೀತಿ, ಏನೋ ಈ ಅಣ್ಣ ಬಂದಿದ್ದಾನೆ, ಈ ನನಗೆ ಗುರು ಬಂದಿದ್ದಾನೆ ಅಂಥೇಳಿ ಬಂದು ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ತೀರಿ, ಪ್ರೀತಿಯ ಹತ್ತಿರ ಬಂದು ಮಾತಾಡ್ತೀರಿ. ನಿಮ್ಮ ಸಂಬಂಧ ಯಾವ ಜನ್ಮದಮ್ಮ, ಜನ್ಮವೇ ಗೊತ್ತಿಲ್ಲ. ಆನಂದ್ ಗುರುಜಿ ಬಂದ ತಕ್ಷಣ ಓಡಿ ಬರ್ತೀರಿ. ಆನಂದ್ ಗುರುಜಿ ಈ ಪ್ರಾಂತ್ಯಕ್ಕೆ ಬರ್ತಾರೆ ಅಂದರೆ ಬೆಳಗ್ಗೆನೇ ಬೇಗ ಮನೆಯಲ್ಲಿ ಇದು ಜವಾಬ್ದಾರಿ ಕೆಲಸಗಳು ಮುಗಿಸ್ಕೊಂಡು ಓಡಿ ಬರ್ತೀರಿ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ. ಯಾವ ಸಂಬಂಧ ಇದು? ನಾನು ಹೋದ ಜನ್ಮದಲ್ಲಿ ಏನು ಮಾಡಿದ್ದೆ? ಹೋದ ಜನ್ಮದಲ್ಲಿ ಯಾವ ದೇವ್ರ ಪೂಜೆ ಮಾಡಿ ಆ ದೇವರು ನನಗೆ ಆಶೀರ್ವಾದ ಮಾಡಿದ್ದು? ಈ ಜನ್ಮದಲ್ಲಿ ಇಷ್ಟು ಜನ ತಾಯಂದರು ಹೆಣ್ಣು ಮಕ್ಕಳು ನೀವೆಲ್ಲ ಓಡಿ ಬರ್ತೀರಿ. ರಾತ್ರಿ ಎಷ್ಟೊತ್ತನ್ನ ಆಗಲಿ, ಪಕ್ಕದಲ್ಲಿ ಮಂಗಳೂರು 7 ಗಂಟೆ 8 ಗಂಟೆ ಮೇಲೆ ಒಂದು ಕಾರ್ಯಕ್ರಮ ನಡೆಯಲ್ಲ ಅಂತ ಹೇಳ್ತಾರೆ. ಯಾರೇ ಬಂದು ಕೂತ್ಕೊಂಡ್ರು 8 ಗಂಟೆ ಮೇಲೆ ಒಬ್ಬರು ಕೂತ್ಕೊಳ್ಳಲ್ಲ. ಆದರೆ ಮಂಗಳೂರಿನಲ್ಲಿ ಆನಂದ್ ಗುರುಜಿ ಹೋದರೆ ರಾತ್ರಿ 11 ಗಂಟೆ ಆದರೂ ಆ ಜನ ಹಾಗೇ ಇರ್ತಾರೆ. ನಿಮ್ಮ ಈ ಪ್ರೀತಿ ವಿಶ್ವಾಸ, ನಿಮ್ಮ ಈ ಬಾಂಧವ್ಯ ಇದೆಲ್ಲ ಹೇಗೆ ಬರುತ್ತೆ ಅಂದರೆ ಒಳಗಿರುವಂಥ ಭಗವಂತ ಆತನ್ನು ಸಂಪೂರ್ಣವಾಗಿ ನಂಬಿ ಇವತ್ತು ನಾನು ಪ್ರತಿಷ್ಠಾಪನೆ ಆದಮೇಲೆ ನಾನು ಕೇಳಿದಂತಹ ಒಂದೇ ಮಾತು ಸ್ವಾಮಿನ ಸಾಕಷ್ಟೊತ್ತು ಕೇಳಿದೆ. ಎಲ್ಲೇ ಹೋದರೂ ಆನಂದ್ ಗುರುಜಿಗೆ ಹೂ ಪ್ರಸಾದ ಆಗುತ್ತೆ ಅನ್ನೋದನ್ನು ನೀವು ನೋಡಿದ್ದೀರಿ. ಅದು ಸಾಕ್ಷಿ ಸಮೇತ. ಇದು ಬರೀ ನನ್ನ ಜೀ ಕನ್ನಡ ಕ್ಯಾಮ್ರಾ ಮಾತ್ರ ಅಲ್ಲ, ನನ್ನ ಹಿಂದೆ ಮುಂದೆ ಇರೋ ಇವತ್ತು ಮೊಬೈಲ್ ಪ್ರಪಂಚದ ನಿಮಗೆ ಗೊತ್ತೇ ಇದೆ. ನನಗೆ ಗೊತ್ತಿಲ್ಲದಿರೋ ನನ್ನ ಹಿಂದೆ ಮುಂದೆ ಯಾವುದೋ ಕ್ಯಾಮ್ರಾ ಆನಾಗೇ ಇರುತ್ತೆ. ಇಷ್ಟು ಕ್ಯಾಮ್ರಾಗಳನ್ನು ಕಣ್ತಪ್ಪಿಸಿ ಆನಂದ್ ಗುರುಜಿ ಆಟ ಆಡೋಕ್ಕಾಗೋದಿಲ್ಲ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರನ ಮಂತ್ರವನ್ನು ಹೇಳಿದೆ. ಭಗವಂತ ನೀನು ಪ್ರತಿಷ್ಠಾಪನೆಗೊಂಡು ಇಲ್ಲೇ ನೀನು ಕೂತ್ಕೊಳ್ಬೇಕು ಅಂತಿದ್ದು ಇಲ್ಲಿ ಬಂದು ಕೂತು ಸತ್ಯವನ್ನು ನುಡಿತಕ್ಕಂಥ ಅಥವಾ ಸತ್ಯವಾಗಿರ್ತಕ್ಕಂಥವರು ಸತ್ಯಾಸತ್ಯತೆಗಳ ಬಗ್ಗೆ ಅರಿತು ನಿನ್ನತ್ರಕ್ಕೆ ಬಂದು ಕೈಕಟ್ಟಿ ನಿಂತಾಗ ಅವರು ನೀನು ಆಶೀರ್ವಾದ ಮಾಡೋದಾದರೆ ಇವತ್ತಿನಿಂದ ನೀನು ಸತ್ಯಶನೇಶ್ವರನಾಗಿರಬೇಕಪ್ಪ ಇಲ್ಲಿ ಎಂದೆ. ಆ ಸತ್ಯಶನೇಶ್ವರ ಆಗಬೇಕು ಅಂತಂದ ಮರುಕ್ಷಣ ತಲೆ ಮೇಲಿದ್ದಂಥ ಪುಷ್ಪವೃಷ್ಟಿ ಎಲ್ಲವೂ ಭಗವಂತ ತಲೆಗಿಳಿಸ್ದ. ಇದು ನನ್ನ ಮಾತು, ಅದಕ್ಕೆ ತಕ್ಕನಾದಂಥ ಕ್ಯಾಮ್ರಾ ಶೂಟಿಂಗು ಎರಡೂ ನಡೆದಿದೆ. ಆದರೆ ಅಂತಹದ್ದೊಂದು ಪವಾಡ ಇಲ್ಲಿ ಸತ್ಯಶನೇಶ್ವರನಾಗಿ ಸತ್ಯದಿಂದ ಯಾರು ನೀವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತೀರಿ ನಿಮಗೆ ಆ ಭಗವಂತ ಒಲಿತಾನೆ. ಹಾಗೆ ರಾಜ ವಿಕ್ರಮಾರ್ಕ ತನ್ನ ಜೀವನದಲ್ಲಿ 7 ವರ್ಷ ಕಾಲ ಸಂಪೂರ್ಣವಾಗಿ ಕಷ್ಟವನ್ನು ನೋಡಿದ. ಕಲ್ಲು ಮುಳ್ಳು ಅಂದಿರ, ಊಟ ಉಪಚಾರ ಇಲ್ದಿರ ಉಪವಾಸದಿಂದ ಸಾಕಷ್ಟು ಕಷ್ಟಗಳನ್ನು ನೋಡಿದ. ಕೊನೆಗೊಂದು ದಿವಸ ಆಲೋಚನೆ ಮಾಡಿದ, ಭಗವಂತ ನನ್ನ ತಪ್ಪಾಯ್ತಪ್ಪ, ನಾನವತ್ತು ನನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು ನಿನ್ನನ್ನು ಕೇವಲವಾಗಿ ಮಾತಾಡಿದೆ, ಆ ಮಾತು ನಾನು ಆಡಬಾರ್ದಾಗಿತ್ತು ಅಂಥೇಳಿ ಅಲ್ಲಿ ಕ್ಷಮೆ ಯಾಚಿಸ್ತಾನೆ. ಅಲ್ಲಿ ಕ್ಷಮೆ ಯಾಚಿಸುವಂಥ ಕಾಲ 7 ವರ್ಷ ಮುಗಿದಿನೇನು 1 ತಿಂಗಳು ಮಾತ್ರ ಬ್ಯಾಲೆನ್ಸ್ ಇರುತ್ತೆ. 7 ವರ್ಷಕ್ಕೆ 1 ತಿಂಗಳು ಮುಂಚಿತವಾಗಷ್ಟೇ ಭಗವಂತ ನನ್ನ ತಪ್ಪಾಯಿತು ಅಂತ ಅವನ ಬಾಯಲ್ಲಿ ಹೇಳಿಸ್ತಾನೆ. ಅಲ್ಲಿವರೆಗೂ ಆತನಿಗೆ ಬರೋದೇ ಇಲ್ಲ. ನಾನು ಯಾವ ಕಾರಣದಿಂದ ನಾನು ರಾಜನಾಗಿದ್ದು ಅವ್ನು ತಿರುಕನಾಗಿದ್ದೀನಿ ಅಂತಕ್ಕಂಥ ಅರಿವು ಅವನಿಗಿಲ್ಲ. ಬರೀ ಕಷ್ಟ ಅಂದರೆ ಹೇಳ್ತೀರಿದು. ಅದರಲ್ಲೂ ಈಗ ಪ್ರಸ್ತುತ ಕಾಲಮಾನದಲ್ಲಿ ಮಕರ ಕುಂಭ ರಾಶಿಯವರಿಗೆ ರಾಶ್ಯಾಧಿಪತಿ ಯಾರು? ಶನಿನೇ. ಮಕರ ಕುಂಭಕ್ಕೆ ಸ್ವಕ್ಷೇತ್ರಾಧಿಪತಿ ಆತ, ತನ್ನದೇ ಸ್ವಂತ ಮನೆ. ಆದರೂ ನಾನು ಮಕರ ರಾಶಿ, ನಾನು ಕುಂಭರಾಶಿ ಅಂದ್ಕೊಂಡ್ರೆ ಕಣ್ಣೀರು ಹಾಕಿಸ್ತಾ ಇದ್ದಾನೆ. ಮಕರ ರಾಶಿಯವರು ಕಳೆದ 6 ವರ್ಷದಿಂದ ನೀವು ಪಟ್ಟ ಬಾಧೆ ಅಷ್ಟಿಷ್ಟಲ್ಲ, ಅಷ್ಟು ಬಾಧೆ ಇದೆ. ದಂಪತಿಗಳ ಮಧ್ಯೆ ವಿರಸ ತಂದಿಟ್ಟ, ಮಕ್ಕಳು ತಂದೆ ಮಧ್ಯದಲ್ಲಿ ಗಲಾಟೆ ತಂದಿಟ್ಟ, ಸಮಸ್ಯೆ ಎಂಬತಕ್ಕಂಥದ್ದನ್ನು ಬೆಟ್ಟದಷ್ಟು ತಂದಿಟ್ಟ. ಆದರೂ ಬದುಕು ಮಾತ್ರ ಕಿತ್ಕೊಳ್ಳಿಲ್ಲ. ಶನಿಯ ದಶೆಯಲ್ಲಿ ಒಂದು ತಿಳ್ಕೊಳ್ಬೇಕು, ಶನಿ ದಶೆಯಲ್ಲಿ ಸಂಪೂರ್ಣವಾಗಿ ರಾಜನಾದವನು ತಿರುಕ ಆಗ್ತಾನೆ, ಆದರೆ ಪ್ರಾಣ ಮಾತ್ರ ತೆಗೆಯೋದಿಲ್ಲ. ಈ ಸಮಯದಲ್ಲಿ ನಾವು ರೈಲು ಕೆಳಗೆ ತಲೆ ಕೊಟ್ಟರು, ಹೋಗಿ ಕೆರೆ ಬಾವಿ ಬಿದ್ದರು, ಅಥವಾ ಹಗ್ಗ ಹಾಕ್ಕೊಂಡ್ರು ಸದ ಯಾರೋ ಪುಣ್ಯಾತ್ಮ ಬಂದು ನಮ್ಮ ನೆಪ್ಸಿ ರೋಡಿಗೆ ಬಿಡ್ತಾನೆ. ಇನ್ನು ನೀನು ಅನುಭವಿಸ್ಬೇಕಾ ಕಷ್ಟ? ಇಷ್ಟು ಬೇಗ ಸಾವು ಒಪ್ಕೊಂಡ್ರೆ ಹೇಗೆ? ನೀನು ಸಾಯಲಿಕ್ಕೆ ನಾವು ಯಾರು? ಅವನು ಕರೆದಾಗ ನಾವು ಹೋಗಬೇಕು.
ಮುಂಚಿತವಾಗಿ ಅಕಾಲ ಮೃತ್ಯು. ನಾವು ಇನ್ನೊಂದು ಬರುತ್ತೆ ನಮ್ಮ ಹತ್ರ ಪ್ರಶ್ನೆ, ಸಾಕಷ್ಟು ಜನ ಹೇಳ್ತಾರೆ, ಸ್ವಾಮಿ ನನ್ನ ಮಗಳು 22 ವರ್ಷಕ್ಕೆ ಹೋದ್ಲು, ಸ್ವಾಮಿ ನನ್ನ ಮಗ 22 ವರ್ಷಕ್ಕೆ ಹೋದ, 12 ವರ್ಷಕ್ಕೆ ಹೋದರು, 18 ವರ್ಷಕ್ಕೆ ಹೋಯಿತು. ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ನೋಡಿದ್ರೆ ಆ ಬ್ಯಾನರ್ಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮದ ಬ್ಯಾನರ್ ಇರುತ್ತೆ, ತರಡೆ ಮತ್ತೆ ಹುಟ್ಟಿ ಬಾ ಅಂತ ಇರುತ್ತೆ. ಎಷ್ಟು ವಯಸ್ಸು? 18 ವರ್ಷ, 20 ವರ್ಷ, 22 ವರ್ಷ. ಯಾತಕ್ಕಾಗಿ ಈಗ ಆಗ್ತಿದೆ? ಹುಟ್ಟು ಸಾವು ಒಂದು ಕಡೆ ಹೇಳುತ್ತೆ ಧರ್ಮ, ಹುಟ್ಟಬೇಕಾದ್ರೆ ಸಾವಿನ ದಿನಾಂಕವನ್ನು ಬರೆದು ಕಳಿಸ್ತಾನೆ ಭಗವಂತ. ಇದು ಸತ್ಯ ತಾನೇ? ಹೀಗಿದ್ದ ಮೇಲೆ ಅವನು 18 ವರ್ಷಕ್ಕೆ ಸಾಯ್ತಾನೋ, 12 ವರ್ಷಕ್ಕೆ ಸಾಯ್ತಾನೋ, 18 ವರ್ಷಕ್ಕೆ ಸಾಯ್ತಾನೋ, ಅದೆಲ್ಲ ಮುಖ್ಯ. ಸಾವಿಗೆ ಒಂದು ಕಾರಣ ಬೇಕು. ಸಾವಿಗೆ ಒಂದು ಕಾರಣ ಮಾತ್ರ. ಆ ಕಾರಣ ಹೇಗೆ ಕೊಡ್ತಾನೆ ಅಂದರೆ, ಶನಿ ದೇಶನಲ್ಲಿ ಯಾವತ್ತಿಗೂ ಸಾವಿಲ್ಲ. ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶನಿ ದೇಶನಲ್ಲಿ ಯಾವತ್ತೂ ಸಾವಾಗೋದಿಲ್ಲ. ಆದರೆ ದಶೆಗಳಲ್ಲಿ ಬರ್ತಕ್ಕಂಥ ಬೇರೆ ಗ್ರಹಗಳ ಆ ಕೂಟ ಆಗಿದ್ದಾಗ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅಂತಹ ಪವಾಡಕ್ಕೆ ಸದೃಶವಾಗಿರ್ತಕ್ಕಂಥ ವಿಶೇಷವಾದಂಥ ಶಕ್ತಿ ಸಾನ್ನಿಧ್ಯ ಇರತಕ್ಕಂಥ ಈ ಶನೇಶ್ವರನ ಆಸ್ಥಾನಕ್ಕೆ ಇವತ್ತು ಯಾರೆಲ್ಲ ಬಂದಿದ್ದೀರಿ, ಯಾರೆಲ್ಲ ಸೇವೆಯನ್ನು ಮಾಡಿದ್ದೀರಿ, ಯಾರೆಲ್ಲ ಅಭಿಷೇಕಕ್ಕೆ ಸೇವೆ ಬರೆಸ್ಕೊಂಡಿದ್ದೀರಿ, ಯಾರೆಲ್ಲ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ನೋಡಿ, ಸೇವೆ ಮಾಡಿರ್ತಕ್ಕಂಥದ್ದು ದಾನಿಗಳು ಮಾಡಿದಾರಲ್ಲ ಸೇವೆ, ಅದಲ್ಲ. ನೀವು ನಿಮ್ಮ ಶಕ್ತಿಯಾನುಸಾರ ಏನೋ ಅಷ್ಟೋ ಇಷ್ಟೋ ದುಡ್ಡು ಕಾಸು ಕೊಟ್ಟಿದ್ದೀರಲ್ಲ, ಇದಲ್ಲ. ನಾನು ನಡೆದು ಬರಬೇಕಾದ್ರೆ ದಾರಿ ಉದ್ದಕ್ಕೂ ನೋಡಿದೆ. ನಾನು ಆ ಕಲ್ಲು ಮುಳ್ಳು ಒಂದೊಂದ್ಸತಿ ಕಾಲಿಟ್ಟಾಗೋ ಅಬ್ಬಾ ಬಾ ಬಾ ಅನ್ಸೋದು. ನನ್ನ ಇವತ್ತು ದಿವಸ ಕರ್ಕೊಂಡು ಬರಬೇಕಾದ್ರೆ ಸಾರೋಟಲ್ಲಿ ಸಂಜೆ ಕರ್ಕೊಂಡು ಬಂದರು. ಆ ಸಾರೋಟಲ್ಲಿ ಬರಬೇಕಾದ್ರೆ ಸ್ವಲ್ಪ ತಣ್ಣ ಗಾಳಿ ಬರ್ತಾಯಿತ್ತು, ಚೆನ್ನಾಗಿತ್ತು. ನನ್ನ ಮುಂದೆ ಕಳಶ ಎತ್ಕೊಂಡು ಬರ್ತಕ್ಕಂಥ ತಾಯಂದರು ಹಿಂಗೆ ತಲೆ ಕೇರ್ಕೊಳ್ಳೋರು, ಸೆರಗ್ ಸರ್ ಮಾಡ್ಕೊಳ್ಳೋರು, ಒದ್ದೆ ಪಡ್ತಾವರು, ಹಿಂಸೆ ಪಡ್ತಿದ್ರು. ಎಲ್ಲೋ ಒಂದು ಕಡೆ ಕಲ್ಲುಗಳಿಗೆ ಕಲ್ಲು ಮುಳ್ಳು ಚುಚ್ಕೊಂತು ಕಾಲಿಗೆ ಅಂದರೆ ಅಬ್ಬಾ ಬಾ ಅನ್ನೋರು. ಆ ಕಣ್ಣುಗಳಲ್ಲಿ ಗೊತ್ತಾಗ್ತಿತ್ತು ಬಾಧೆ ನನಗೆ. ಅದಾದಮೇಲೆ ನಾನು ಯೋಚನೆ ಮಾಡಿದೆ, ನಾನು ಇಲ್ಲಿ ಕೂತ್ಕೊಳ್ಳೋದು ಲಾಯಕ್ಕಲ್ಲ, ನಾನು ನಿಮ್ಮ ಮಧ್ಯದಲ್ಲಿ ಇರಬೇಕು ಅಂತ ನಾನು ನಡ್ಕೊಂಡು ಬಂದುಬಿಟ್ಟೆ. ನಾನು ಸುಮಾರು ದೂರ ನಾನು ತಲೆಗೆ ಇಳಿದುಬಿಟ್ಟೆ. ಯಾಕೆ ಅಂದರೆ ನನ್ನನ್ನು ಸಿಂಹಾಸನ ಮೇಲೆ ಕೂಡಿಸಿ ನನ್ನ ಮುಂದೆ ನೀವು ನಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಬಾಧೆ ಪಟ್ಕೊಂಡು ಹಬ್ಬ. ಏಕೆಂದರೆ ನಿಮ್ಮ ಕಣ್ಣಲ್ಲಿ ನೀರು ಬರೆದಿರೇ ಇರ್ಬೋದು, ಆದರೆ ಒಳಗಡೆ ನೋವಿದೆಯಲ್ಲ, ಆ ನೋವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಈ ನಿಮ್ಮ ಆನಂದ್ ಗುರೂಜಿಗಿದೆ. ಅದಕ್ಕೋಸ್ಕರನೇ ಸತತ 15 ವರ್ಷ ಈ ಮಾಧ್ಯಮದ ಲೋಕದಲ್ಲಿ ಕೂತು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕಷ್ಟಕ್ಕೆ ಅಷ್ಟೋ ಇಷ್ಟೋ ಚಿಕ್ಕ ಪುಟ್ಟ ಪರಿಹಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಅಂತಹ ಪರಿಹಾರದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರದ ಮಾರ್ಗ ಈಗ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ ರೆಕಾರ್ಡ್ ಆನ್ ಮಾಡ್ಕೊಳ್ಳಿ. ಓಂ ಶನ್ನೋ ದೇವೀರವಿಷ್ಟಯಾಪೋ ಭವಂತವಿದೇಂ ಶಯೋರವಿಷ್ಟವಂತನಃ ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರ. ಈ ಭಾಗದಲ್ಲಿ ತಾರೆ ವೃಕ್ಷ ಇದೆಯಾ? ತಾರೆ ವೃಕ್ಷ ನೋಡಿದ್ದೀರಾ? ಇದೆಯಲ್ಲ ತಾರೆ ವೃಕ್ಷ. ವೃಕ್ಷದ ಮುಂಭಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ, ಅಕ್ಕಿ ಹಿಟ್ಟು ಅಂದರೆ ಅದನ್ನು ತಂಡುಲ ಅಂತ ಹೇಳ್ತಾರೆ. ಅಕ್ಕಿ ಅಂದರೆ ಚಂದ್ರ. ನೋಡಿ ಇಲ್ಲಿ ಒಂದೊಂದು ಧಾನ್ಯಕ್ಕೂ ಎಷ್ಟು ಶಕ್ತಿ ಇರುತ್ತೆ ಅಂತ. ಅಕ್ಕಿ ಅಂದರೆ ಚಂದ್ರ, ಅದು ಶ್ವೇತವರ್ಣ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಮಾತೃಕಾರಕ, ನಿಮ್ಮ ತಾಯಿ ಆಶೀರ್ವಾದ ಪಡೆಯುವಂಥದ್ದು, ಮಾತೃಮೂರ್ತಿನ ಪ್ರಾರ್ಥನೆ ಮಾಡುವ ಕಾಲ. ಅಕ್ಕಿ ಒಂದು ಚಿಟಿಕೆ ಕೈಲಿಡಿದ್ರೆ ಅಂಥ ಅದ್ಭುತವಾದ ಶಕ್ತಿ. ಅಂಥ ಅಕ್ಕಿ ಹಿಟ್ಟಿನಿಂದ ತಾರೆ ವೃಕ್ಷದ ಬಳಿ ಒಂದು ರಂಗವಲ್ಲಿನ ಹಾಕಬೇಕು. ಏನು? 6 ರೇಖೆ ಇರುವಂಥ ನಕ್ಷತ್ರ ಬರಿಬೇಕು. 6 ರೇಖೆ ಇರ್ತಕ್ಕಂಥ ನಕ್ಷತ್ರ ಬರೆದು ಬಿಳಿ ಎಕ್ಕದ ಎಲೆ, ಅದು ಸೂರ್ಯನಿಗೆ ಬಹಳ ಪ್ರೀತಿ. ತಂದೆ ಮಕ್ಕಳಿಗೆ ಆಗೋಲ್ಲ, ಇಲ್ಲಿ ಶನಿಗೂ ಸೂರ್ಯನಿಗೂ ಆಗೋದಿಲ್ಲ. ನೋಡಿ, ತಂದೆ ಮಕ್ಕಳ ಮುಂದೆ ಒಬ್ರಿಗೊಬ್ಬರು ನಿಂತು ಮಾತಾಡ್ಕೊಳ್ಳಲ್ಲ. ತಂದೆ ಮಕ್ಕಳ ಮಧ್ಯದಲ್ಲಿ ಅಂಥ ಒಂದು ವೈಮನಸ್ಸಿದೆ ಅಲ್ಲಿ. ಆದರೆ ಅಲ್ಲಿ ಮತ್ತೊಂದು ಶಕ್ತಿ ಇದೆ. ಕಮೆಂಡಿಂಗ್ ಮಾಡ್ತಕ್ಕಂಥವನು ಸೂರ್ಯ. ಜಗತ್ತಿನ ಬೆಳಕನ್ನು ಕೊಟ್ಟು ಗಿಡಮರಗಳಿಗೂ, ವೃಕ್ಷಗಳಿಗೂ, ಜಲಚರಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ, ದನಕರುಗಳಿಗೂ ಪ್ರತಿಯೊಂದಕ್ಕೂ ಸಹಿತ ಜೀವಶಕ್ತಿ ಕೊಡೋದು ಸೂರ್ಯನೇ. ಆದರೂ ಶನಿ ಹೇಳ್ತಾನೆ, ನಾನು ನಿನ್ನ ಮಾತನ್ನು ಆಲಿಸೋದಿಲ್ಲ ಅಂತ. ಯಾಕೆ ಅಂದರೆ ಹಿಂದೆ ಆಗಿರ್ತಕ್ಕಂಥ ಕೆಲವಷ್ಟು ಗ್ರಹಗಳಲ್ಲೂ ತೊಂದರೆ ತಾಪತ್ರಗಳಿರುತ್ತವೆ, ಅವರಲ್ಲಿರ್ತಕ್ಕಂಥ ವೈಮನಸ್ಸುಗಳದು. ಆದರೆ ಇಲ್ಲಿ ಸೂರ್ಯನ ಆ ವಿಶೇಷವಾಗಿರ್ತಕ್ಕಂತಹ ಸೂರ್ಯನ ಆ ವೃಕ್ಷಕ್ಕೆ ಸಂಬಂಧಪಟ್ಟದ್ದು ಬಿಳಿ ಎಕ್ಕದ ಹೂ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟದ್ದು, ಅದು ಗಣಪತಿಗೆ ಸಂಬಂಧಪಟ್ಟದ್ದು. ಅಂಥ ಬಿಳಿ ಎಕ್ಕದ ಎಲೆಯನ್ನು ಒಂದು ತಂದು ಅರಿಶಿಣದಿಂದ ಶುದ್ಧಿ ಮಾಡಬೇಕು. ಅರಿಶಿಣ ಯಾವುದು? ಅದು ಗುರು. ಹಳದಿ ಕಲರು ಗುರು. ಕನಕವರ್ಣಂ ಕನಕಮಾಲ್ಯಾಂಬರಧರಂ ಕನಕಗಂಧಾನುಲೇಪನಂ ಕನಕಾಶ್ವ ಕನಕಶ್ಚತ್ರ ಧ್ವಜರತಾಕಾರ ಶೋಭಿತಂ. ಅಂದರೆ ಕನಕವರ್ಣ ಅಂದರೆ ಬಂಗಾರದ ವರ್ಣ ಅಂತ. ಆ ಬಂಗಾರದ ವರ್ಣ ಯಾರು? ಅದು ಗುರು. ಅದಕ್ಕೆ ಗುರು ಶನೇಶ್ವರಾಯ ನಮಃ ಅಂತ ಹೇಳ್ತಾರೆ. ಗುರು ಮತ್ತು ಶನೇಶ್ವರ ಅವರಿಬ್ಬರಿಗೂ ಒಂದು ಬಾಂಧವ್ಯ ಇದೆ, ಒಂದು ಸ್ನೇಹ ಇದೆ. ಅದಕ್ಕೋಸ್ಕರ ಅರಿಶಿಣದಿಂದ ಬಿಳಿ ಎಕ್ಕದ ಎಲೆ ಮೇಲೆ ಅಕ್ಕಿ ಹಿಟ್ಟಿನಿಂದ ನಕ್ಷತ್ರ ಬರಿಬೇಕು. ಬಿಳಿ ಎಕ್ಕದ ಎಲೆ ಮೇಲೆ ಅರಿಶಿಣದಿಂದ ಒಂದು ನಕ್ಷತ್ರವನ್ನು ಬರಿಬೇಕು. ಹೇಗೆ? ಬರೀ ಒಂದು ತ್ರಿಕೋನ ಮಾತ್ರ ಬರಿಬೇಕು.
ತ್ರಿಕೋನವನ್ನು ಬಿಳಿ ಎಕ್ಕದ ಎಲೆ ಮೇಲೆ ಬರೀತಕ್ಕಂಥದ್ದು. ಅದರ ಮಧ್ಯದಲ್ಲಿ ಕುಂಕುಮವನ್ನು ನೀರಲ್ಲಿ ಕಲಿಸ್ಕೋಬೇಕು. ಕುಂಕುಮವನ್ನು ನೀರಲ್ಲಿ ಕಲಿಸ್ಕೊಂಡು ಒಂದು ಧ್ವಜವನ್ನು ಮಾತ್ರ ಬರಿಬೇಕು. ಧ್ವಜದ ಆಕಾರವನ್ನು ಎಲೆಯ ಮಧ್ಯಭಾಗದಲ್ಲಿ, ತ್ರಿಕೋನದ ಮಧ್ಯಭಾಗದಲ್ಲಿ ಧ್ವಜವನ್ನು ಬರಿಬೇಕು. ಬರೆದು ನಿಮ್ಮ ಉಂಗುರದ ಬೆರಳನ್ನು ಆ ಎಲೆಯ ಮಧ್ಯಭಾಗದಲ್ಲಿ ಧ್ವಜದ ಮೇಲಿಟ್ಟು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಆ ಶನೇಶ್ಚರ ಎಂಬತಕ್ಕಂಥ ಮಂತ್ರವನ್ನು ಸ್ಪಷ್ಟವಾಗಿ ಹೇಳಬೇಕು. ಎಷ್ಟೋ ಕಡೆ ದೇವಾಲಯಗಳ ಬೋರ್ಡ್ ಇರುತ್ತೆ, ಓ ಶನೇಶ್ವರನ ದೇವಸ್ಥಾನ, ಶನೇಶ್ವರನ ದೇವಸ್ಥಾನ. ಶನೇಶ್ವರ ಅಲ್ಲ, ಅದು ಶನೇಶ್ಚರ. ಆ ಶನೇಶ್ಚರ ಎಂಬತಕ್ಕಂಥ ಪದವನ್ನು ಸ್ಪಷ್ಟವಾಗಿ ಹೇಳಿದ್ರೆ ನೀವು ಅಡ್ರೆಸ್ ಪೋಸ್ಟ್ ಬರೆದಿದ್ದು ಕರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಈಶ್ವರ ಅಂದರೆ ಶಿವನಿಗೆ ಹೊಟ್ಟೋಗುತ್ತೆ. ಶಿವನಿಗೆ ದೊಡ್ಡವನಲ್ಲ, ಶಿವನಿಗೆ ದೊಡ್ಡವನು ಶನೇಶ್ವರನಲ್ಲ. ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಯಾವತ್ತೂ ಅವರು ದೊಡ್ಡವರು, ಅವ್ರ ಲೀಡರ್ಸ್, ಅವರೇ ಆರ್ಡರ್ ಮಾಡ್ತಕ್ಕಂಥದ್ದು. ಹಾಗೆ ಶನಿಗೆ ಕೊಟ್ಟ ಜವಾಬ್ದಾರಿಯನ್ನು, ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ದರಿಂದ ಆತನ ಜವಾಬ್ದಾರಿ ಸ್ಥಾನ ಅಂಥದ್ದು. ಹಾಗೆ ಧ್ವಜದ ಆಕಾರ ಬರೆದು ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ನಿಮ್ಮ ಉಂಗುರದ ಬೆರಳನ್ನು ಆ ಎಲೆಯ ಮಧ್ಯಭಾಗದಲ್ಲಿಟ್ಟು 54 ಬಾರಿ ಪಠನೆ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಶನೇಶ್ಚರ ಮಂತ್ರವನ್ನು ಹೇಳಿಕೊಂಡು ಎಲೆಯನ್ನು ಅಂಗೈಯಲ್ಲಿಟ್ಕೊಂಡು ಪಶ್ಚಿಮದಲ್ಲಿ ನಿಂತುಕೊಂಡು ಶನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಇಂತಹ ಒಂದು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರಗಳಿಗೆ ಬಂದು ಆ ಎಲೆಯನ್ನು ದೇವಸ್ಥಾನದ ಧ್ವಜಸ್ತಂಭದ ಹತ್ರ ಇಟ್ಟಿದ್ದೇ ಆದರೆ ತಾವು ಯಾವ ಸಂಕಲ್ಪವನ್ನು ಮಾಡ್ತೀರಿ, ಯಾವ ಕಷ್ಟದಲ್ಲಿರ್ತೀರಿ, ಯಾವ ಸಂಕಷ್ಟದಲ್ಲಿ ಒದ್ದಾಡ್ತಿರ್ತೀರಿ, ಅಲ್ಲಿಂದ ಬೇಗ ಆಚೆ ಬರ್ತೀರಿ. ಇದು ಮಾಡಿದ ಮೇಲೆ ಮನೆಗೆ ಹೋಗಬೇಕು, ಒಂದು ತಟ್ಟೆಯಲ್ಲಿ ಅರಿಶಿಣದ ನೀರು ಮಾಡ್ಕೋಬೇಕು, ಅರಿಶಿಣದ ನೀರನ್ನು ನೀವು ದೃಷ್ಟಿ ತೆಗೆದುಕೋಬೇಕು, ಅದನ್ನು ಹಸಿರು ಗಿಡದಕ್ಕೆ ಹಾಕಬೇಕು, ದೇವ್ರ ಮುಂದೆ ದೀಪ ಹಚ್ಚಬೇಕು. ಇಷ್ಟು ಈ ಕ್ರಮವನ್ನು ಆಚರಣೆ ಮಾಡಿ. ಇದಕ್ಕೆ ಸಾಲ ಮಾಡಬೇಕಾದ್ದಿಲ್ಲ, ನೀವು ಮತ್ತೊಬ್ಬರ ಹತ್ರ ಕೈ ಎಟ್ಟಬೇಕಾದ್ದಿಲ್ಲ. ಮನೆಯಲ್ಲಿರುವಂಥದ್ದು ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂಥ ಈ ವನಸಿರಿಗಳಿಂದ ನಿಮ್ಮ ಕಷ್ಟ ದೂರ ಮಾಡ್ಕೋಬೋದು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೀನಿ, ಪ್ರತಿಯೊಂದು ಗಿಡ ಮರಗಳು ಮಾತಾಡುತ್ತೆ ಅಂತ. ಪ್ರತಿಯೊಂದು ಗಿಡ ಮರಗಳು ಮಾತಾಡುವಾಗ ನಾವು ಆ ಮಾತನ್ನು ಆಲಿಸಿ ನಮ್ಮ ಕಷ್ಟವನ್ನು ಹೇಳ್ಕೋಬೇಕು. ಮನೆಯಲ್ಲಿ ಕಷ್ಟ ಇದೆ, ಸಮಸ್ಯೆ ಇದೆ, ನೋವು ಪಡ್ತಾ ಇದ್ದೀವಿ. ಈ ನೋವನ್ನು ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಇವ್ರಿಗೆ ಹೇಳಿದ್ರೆ ಕೇಳುವಾಗ ಮಾತ್ರ ಪುಟ್ಟಪ್ಪ ಅವ್ರು ಹೇಳ್ತಾರೆ, ಅಯ್ಯೋ ಸ್ವಾಮೀಜಿ ನಿಮಗೆ ತುಂಬ ಕಷ್ಟ ಇದೆಯಾ, ಅಯ್ಯೋ ಪಾಪ ಹೀಗಾಗಬಾರ್ದಾಗಿತ್ತು. ನಾನು ಆ ಕಡೆ ದಾಟದ ಮೇಲೆ ಪುಟ್ಟಪ್ಪ ಅವರು ಪಕ್ಕದಲ್ಲಿ ಶೆಟ್ರಿಗೆ ಹೇಳ್ತಾರೆ, ನೋಡಿ ಆನಂದ್ ಗುರುಜಿಯವರು ಇಷ್ಟೆಲ್ಲ ಸೇವೆ ಮಾಡ್ತಾರೆ, ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ, ಜಪ ತಪ ಅಂತಾರೆ, ಹೋಮ ಹವನ ಅಂತಾರೆ, ನೋಡಿದ್ರೆ ಅವ್ರ ಮನೇಲಿ ಕಷ್ಟನಂತೆ ಅಂತಾರೆ. ಪುಟ್ಟಪ್ಪನವ್ರದ್ದು ತಪ್ಪಲ್ಲ, ಅವರು ಶೆಟ್ರಿಗೆ ಹೇಳಿದ್ದು ತಪ್ಪಲ್ಲ, ಅವರು ದಾಟಿ ಇನ್ನೊಬ್ರಿಗೆ ಹೇಳ್ತಾರಲ್ಲ, ಅಲ್ಲಿ ಹೋಗುತ್ತೆ ನನ್ನ ಮರ್ಯಾದೆ. ಆದರೆ ಒಂದು ವೃಕ್ಷದ ಹತ್ರ ಹೋಗಿ ನಿಮ್ಮ ಕಷ್ಟ ಏನೇ ಇರಲಿ, ನಿಮ್ಮ ಜಾತಕಚಾರ ಪ್ರಕಾರ ನಿಮ್ಮ ನಕ್ಷತ್ರದ ಅಧಿದೇವತೆಗೆ ಸಂಬಂಧಪಟ್ಟ ವೃಕ್ಷ, ಪ್ರತಿಯೊಬ್ಬರು 27 ನಕ್ಷತ್ರಕ್ಕೆ 27 ವೃಕ್ಷಗಳಿದೆ. ಆ ವೃಕ್ಷದ ಹತ್ರ ಹೋಗಿ ಒಮ್ಮೆ ಆಲಿಂಗನ ಮಾಡಿ, ಕಷ್ಟ ಅಂತ ಬಂದಾಗ ಅಪ್ಪ ಅಮ್ಮನ ಕಾಲು ಹಿಡಿದು ನನಗೆ ಹಿಂಗೆ ನೋವಿದೆ ಅಂತ ಹೇಳ್ಕೊತೀವೋ ಇಲ್ವೋ, ಅಂತಹದ್ದೇ ನೋವನ್ನು ಆ ವೃಕ್ಷದ ಹತ್ರ ಒಂದ್ಸತಿ ಆಲಿಂಗನ ಮಾಡಿಕೊಂಡು ವೃಕ್ಷದ ಹತ್ರ ನಿಮ್ಮ ಕಷ್ಟ ಹೇಳಿಕೊಂಡ್ರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಮರುಕ್ಷಣ ನಿಮ್ಮ ಕಷ್ಟ ದೂರ ಆಗುತ್ತೆ. ಇದು ಸತ್ಯ. ಶನೇಶ್ವರನ ಸಾನ್ನಿಧ್ಯದಲ್ಲಿ ಮೊಬೈಲ್ನ ತಲೆಗಿಡಿ. ಈಗ ಕೈ ಜೋಡಿಸಿರೋದನ್ನು ಕೈ ಬಿಡಿ, ಎರಡೂ ಕೈಗಳನ್ನು ಮೇಲೆತ್ತಿ, ಮೊಬೈಲ್ನ ಈಗ ಸ್ಟಾಪ್ ಮಾಡಿ, ಎರಡೂ ಕೈ ಮೇಲೆತ್ತಿ. ದೇವರ ಮುಂದೆ ಕೂತ್ಕೊಂಡಾಗ, ದೇವರ ಮುಂದೆ ನಿಂತ್ಕೊಂಡಾಗ, ದೇವರ ಸಾನ್ನಿಧ್ಯದಲ್ಲಿದ್ದಾಗ ನಾವು ಸಂಪೂರ್ಣವಾಗಿ ಶರಣರಾಗಬೇಕು. ಹೇಗೆ? ಭಗವಂತ ನಂದೇನಿಲ್ಲ, ಎಲ್ಲವೂ ನಿಂದೆ, ಇಡೀ ಸೃಷ್ಟಿಯೇ ನೀನು, ನಿನ್ನ ಮುಂದೆ ನಂದೇನಿಲ್ಲಪ್ಪ ಪ್ರಪಂಚ ಅನ್ನಬೇಕು. ಹಾಗಿದ್ದಾಗ ದೇವರ ಮುಂದೆ ನಿಂತು ಎರಡೂ ಕೈಗಳನ್ನು ತೋರಿಸಬೇಕು. ನಿಮ್ಮ ಹಣೆ ಬರಹವನ್ನು ಬದಲಾಯಿಸಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ, ಸೃಷ್ಟಿಕರ್ತ ಬ್ರಹ್ಮನ ಕೈನಲ್ಲೂ ಆಗೋದಿಲ್ಲ ಅದು. ಆದರೆ ನಿಮ್ಮ ಕೈ ಬರಹವನ್ನು ಬದಲಾಯಿಸ್ಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಳುವಂಥ ಭವಿಷ್ಯ ಇಲ್ಲಿ ದೇವರ ಸಾನ್ನಿಧ್ಯದಲ್ಲಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಹಸ್ತವನ್ನು ನೀವು ದರ್ಶನ ಮಾಡಿಕೊಂಡ ನಂತರ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ 3 ಪ್ರದಕ್ಷಿಣೆ ಆದಮೇಲೆ ಒಮ್ಮೆ ಎರಡೂ ಹಸ್ತಗಳನ್ನು ದೇವರು ತೋರಿಸಿ ನಂತರ ಮುಂದೆ ನಡಿಬೇಕು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸತ್ಯ ಶನೇಶ್ವರನಿಗೆ ಕೇಳಿಸ್ಬೇಕು ನಿಮ್ಮ ಸ್ವರ. ಓಂ ಶಂ ಶನೇಶ್ವರಾಯ ನಮಃ, 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 ಓಂ ಶಂ ಶನೇಶ್ವರಾಯ ನಮಃ.
ಈ ಪುಟ್ಟಯ್ಯನ ಹಿಂದೆ ಆ ಶಕ್ತಿ ಇರೋದಕ್ಕೋಸ್ಕರನೇ ಇವತ್ತಿಂತಹ ಅದ್ಭುತವಾದ ಕೆಲಸ ಆಗಿದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣೇ ಕಣ್ಣು. ನನಗೆ ನನ್ನ ಹೋಮ್ ಮಿನಿಸ್ಟ್ರ್ ಹೇಗೋ ಅವರು ಹೋಮ್ ಮಿನಿಸ್ಟ್ರ್ ಅವರು ರಾತ್ರಿ 12-1 ಗಂಟೆಗೆ ಹೋದರೂ ಬಿಸಿ ಅಡುಗೆ ಇಷ್ಟು ಅನ್ನ ಮಾಡಿ ಹಾಕಿ ಶಕ್ತಿ ಕೊಟ್ಟಿದ್ದರಿಂದ ಇಷ್ಟು ಅದ್ಭುತವಾದಂಥ ಕೆಲಸಗಳು ನಡೆಯುತ್ತೆ. ರಾಜ್ಯದಾದ್ಯಂತ ಪ್ರವಾಸ ಮಾಡೋಕ್ಕೆ ನಮ್ಮ ಕೈಲಾಗತ್ತೆ. ಹಾಗಾಗಿ ಹೆಣ್ಣುಮಕ್ಕಳು ನೀವು ನಗನಗ್ತಾ ಇರಬೇಕು, ಹೆಣ್ಣುಮಕ್ಕಳು ಹಸನ್ಮುಖಿಯಾಗಿರಬೇಕು. ಎಂಥದೇ ಕಷ್ಟ ಬಂದರೂ 4 ಗೋಡೆ ಮಧ್ಯದಲ್ಲಿರಬೇಕು, ಇನ್ನೊಬ್ಬರ ಹತ್ರ ಕಷ್ಟ ಹೇಳ್ಕೋಬಾರ್ದು. ಕಷ್ಟ 4 ಗೋಡೆ ದಾಟ್ತು ಅಂದರೆ ಅದು ಇಲ್ಲದ ಸಮಸ್ಯೆಗೆ ದಾರಿಯಾಗತ್ತೆ. ಆದಷ್ಟು 4 ಗೋಡೆ ಮಧ್ಯದಲ್ಲೇ ಕೂತ್ಕೊಂಡು ಅಲ್ಲೇ ನಾವು ಪರಿಹರಿಸ್ಕೋಬೇಕು. ಇದನ್ನೇ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರೂ ಸಹಿತ ಶನೇಶ್ವರ ಸ್ವಾಮಿಗೆ ನಾನು ಹೇಳಿರ್ತಕ್ಕಂಥ ಆ ತಂತ್ರಸಾರ ಮಾಡಿ ನಿಮ್ಮ ತಂತ್ರಸಾರದಲ್ಲಿ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇಲ್ಲಿ ಆನಂದ ಗುರೂಜಿಯವ್ರಿಗೆ ಒಂದಷ್ಟ ಮತ್ತು ಪುಟ್ಟಪ್ಪನವ್ರಿಗೆ ಒಂದಷ್ಟ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಒಂದಷ್ಟ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯ ಹೆಸರು ಬರುತ್ತೆ. ನಾವು ಹುಟ್ಟುವಾಗ ಉಸಿರು ಮಾತ್ರ ತಗೊಂಡು ಬರ್ತೀವಿ, ಸಾಯುವಾಗ ಹೆಸರು ತಗೊಂಡು ಹೋಗಬೇಕು ಅಂದರೆ ಇಂಥ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯ ಹೆಸರು ಬರುತ್ತೆ. ಇದನ್ನು ನಾವು ಮಾಡಬೇಕು. ಆದಷ್ಟು ಭಕ್ತಾದಿಗಳು ಕೂಡ ಒಳ್ಳೆಯ ಶ್ರದ್ಧೆಯಿಂದ ಭಕ್ತಿಯಿಂದ ಆನಂದ ಗುರೂಜಿಯವರು ಹೇಳಿದ್ರು ಸನ್ನೇಶ್ವರನ ಶಕ್ತಿ ಚೆನ್ನಾಗಿದೆ, ಇಲ್ಲಿ ಎಲ್ಲರೂ ಅದಕ್ಕೆ ನಡ್ಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳಿ ವಾಕ್ಯಗಳನ್ನು ಮುಗಿಸ್ತಾ ಇದ್ದೀವಿ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನೇಶ್ಚರ ನಮಸ್ತುಭ್ಯಂ ಶ್ರೇಷ್ಠಪುರ ನಿವಾಸಿನಿ ಸರ್ವಪೀಡಾಂ ನಿರ್ವಾತೀಚಂ ಭಕ್ತನಾಭಯಂಕರು. ಇವತ್ತಿನ ಈ ಶನೇಶ್ವರ ದೇವರ ಪ್ರತಿಷ್ಠಾಪನೆ ಆಗಿದೆ. ಇವತ್ತಿನಿಂದ ಸತ್ಯ ಶನೇಶ್ವರ ಅಂತ ಇಲ್ಲಿ ಪ್ರಚಾರ ಆಗ್ತಾಯಿದೆ. ಇವತ್ತಿನಿಂದ ಇನ್ನು ಮುಂದೆ ಎಲ್ಲರೂ ಈ ದೇವಸ್ಥಾನ ಮಾಡುವಾಗ ಭಾಳ ಕಷ್ಟಪಟ್ಟು ನಮ್ಮ ಪುಟ್ಟಪ್ಪನವರು ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ನಿಮ್ಮದೆಲ್ಲ ಶ್ರಮ ಇದೆ, ಅವ್ರದ್ದು ಭಾಳ ಶ್ರಮ ಇದೆ. ಅವರು ಭಾಳ ಕಷ್ಟಪಟ್ಟು, ಯಾರು ದೇವಸ್ಥಾನವನ್ನು ತನಗೆ ಮನೆ ಇಲ್ಲದೆ ಯಾರು ದೇವಸ್ಥಾನ ಕಟ್ಟುವುದಿಲ್ಲ. ಅವರು ಉಳಿಲಿಕ್ಕೆ ಮನೆ ಇಲ್ಲ, ಆದರೆ ದೇವಸ್ಥಾನ ಕಟ್ಟಿದ್ದಾರೆ ಆ ಮನುಷ್ಯ. ಅವನನ್ನು ಈ ಮನುಷ್ಯ ಎಲ್ಲೂ ಸಿಗಲಿಕ್ಕಿಲ್ಲ ಇಂಥ ಮನುಷ್ಯನ. ನಿಮ್ಮೆಲ್ಲರ ಸಹಕಾರ ನಮಗಿದೆ. ಭಟ್ಕಳದವರು ಭಾಳ ಸಹಕಾರ ಮಾಡಿದ್ದಾರೆ. ನಮಗೆ ಜಿ ಕನ್ನಡ ವಾಹಿನಿಯವರು ಭಾಳ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆನಂದ್ ಗುರೂಜಿಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ವಂದಿಸ್ತಾ ನಂದೆರಡು ಮಾತನ್ನು ಮುಗಿಸ್ತೇನೆ. ಗೊರಟಿ ಊರಿಂದ ಇವೆಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಅಲ್ಲಿಂದನೂ ಕೂಡ ಎಲ್ಲ ಭಕ್ತರಿಂದ ಹೊರಗಾಣಿಕೆಯನ್ನು ಸಲಕರಣೆ ಮಾಡಿ ಸಾಕಷ್ಟು ಈ ಕ್ಷೇತ್ರಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವತ್ತೂ ಕೂಡ ಈ ಕ್ಷೇತ್ರ ಮರೀಲಿಕ್ಕಿಲ್ಲ. ಭಾಳ ವರ್ಷಗಳಿಂದ ಇದು ನಮ್ಮದೊಂದು ಕನಸಿತ್ತು, ಇಲ್ಲಿ ನಮ್ಮದೆಲ್ಲರದು. ಇದನ್ನು ಒಂದು ಪೂರ್ಣಭಾವಿಯಲ್ಲಿ ಇದನ್ನು ಪುನರ್ ಹಂತಕ್ಕೆ ತರಬೇಕು, ಇದನ್ನು ಭಾಳ ಅಭಿವೃದ್ಧಿ ಮಾಡಬೇಕು, ಸಾಕಷ್ಟು ಭಕ್ತರನ್ನು ಕೈ ಬೀಸಿ ಕರಿಬೇಕು, ಎಲ್ರಿಗೂ ಒಂದು ಆಶೀರ್ವಾದ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಕನಸಿತ್ತು. ಅದು
ಇವರೆಲ್ಲರಿಂದ ಸರ್ವ ಭಕ್ತರಿಂದ ಮತ್ತು ಇವರೆಲ್ಲರ ಒಂದು ಶ್ರಮದಿಂದ ಇವತ್ತು ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಎಲ್ಲ ಭಕ್ತರು ಕೂಡ ಭಗವಂತನಿಂದ ಆಶೀರ್ವಾದ ತಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮ ಸಮಿತಿಯರು ನಾವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ.
ಹ್ಯಾವಿಂಗ್ ಜೂಬ್ಲಿ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಸೊ ಅವರು ಜೀ ಕನ್ನಡ ಮಹರ್ಷಿ ವಾಣಿ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಇನ್ನೂ ಜಾಸ್ತಿ ಮೆಂಬರ್ಸ್ಗೆ ರೀಚ್ ಔಟ್ ಆಗಬೇಕು ಅಂತ ದಿಸ್ ಪ್ರಾಜೆಕ್ಟ್ ಇಸ್ ಹ್ಯಾಪ್ನಿಂಗ್. ತುಂಬ ಬ್ಲೆಸ್ಸಿಂಗ್, ಇಟ್ಸ್ ಅ ಬ್ಲೆಸ್ಸಿಂಗ್. ಈ ಗುರೂಜಿಯವರ ಆಶ್ರಮದಲ್ಲಿ ಏನು ಒಂದು ವಾರ್ಷಿಕೋತ್ಸವ ನಡೀತಾ ಇದೆ, ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಇದರಲ್ಲಿ ನಮ್ಮ ಸಂಸ್ಥೆಯ ಎನ್ಸ್ಪೋ ಪಾರ್ಕ್ಸ್ ವತಿಯಿಂದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಕುಟುಂಬ ವರ್ಗದವರು ಎಲ್ಲ ಸೇರಿ ಒಂದು ವಿಶೇಷ ಸಂದರ್ಭದಲ್ಲಿ ಪೂಜೆಯನ್ನು ಆಯೋಜನೆ ಮಾಡಿದ್ದೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಭೂವರಹ ಸ್ವಾಮಿ ದೇವರ ಆಶೀರ್ವಾದ ಪಡೆದು ಎನ್ಸ್ಪೋ ಬಂಟಿಯ ಜೂಬಿಲಿ ಪಾರ್ಕ್ ಲಾಂಚ್ ಲೋಕಾರ್ಪಣೆಗೊಳ್ಳಲಾಗುತ್ತದೆ.